ವಾಲ್ಮೀಕಿ ಏನು ಮಾಡಿದ್ರು, ಅಷ್ಟು ಜನರನ್ನು ಕೊಂದು ದರೋಡೆ ಮಾಡ್ತಿದ್ರು. ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಯಾರಾದರೂ ಬಂದು ಏನಾದರೂ ವಿಶೇಷ ಮಾಡಿ ಹೋದ ಕೂಡಲೇ ಅವರನ್ನು ಫೋಟೋ ಮಾಡಿ ಅಗರಬತ್ತಿ ಇಡುವುದು, ಅಲ್ಲಿಗೆ ಮುಗೀತು. ಇಡೀ ವ್ಯಾಸರು ಎಲ್ಲ ಹೇಳಿ ಆಗಿದೆ, ನಾವೇನು ಹೊಸತು ಹೇಳಲಿಕ್ಕಿಲ್ಲ. ಈ ಅವಧೂತರು ಅಂತ ಹೇಳ್ತಾರೆ, ಯೂಟ್ಯೂಬ್ ಅವಧೂತರ, ನಿಜವಾದ ಅವಧೂತರ ಅದು ನಂಗೆ ಗೊತ್ತಿಲ್ಲ. ನಾವು ಯಾವುದನ್ನು ಅಧ್ಯಾತ್ಮ ಧರ್ಮ ಅಂತ ತಿಳ್ಕೊಂಡಿದ್ದೇವೆ ಅದು ಅಲ್ಲ. ಆ್ಯಕ್ಚುಲಿ 32 ವರ್ಷದಲ್ಲಿ ವಿವೇಕಾನಂದರು ಎಷ್ಟು ಸಲ ಹೇಳಿದ್ದಾರೆ ಅನ್ನೋ ನಮಗೆಲ್ಲ ಗೊತ್ತಿದೆ. ಮಲಗಿರುವಾಗ ಅವರಿಗೆ ಏನಾಗ್ತದೆ, ಎಚ್ಚರ ಇರ್ತದೆ, ಬಟ್ ಕೈಕಾಲು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಯಾರ ಕೂತಾಗಿ ಆಗ್ತದೆ. ಒಬ್ಬ ಕನ್ನಡಿ ಇಟ್ಟಿದ್ದಂತೆ ಕಾಡಲ್ಲಿ, ಅದರಲ್ಲಿ ಮಂಗ ಬಂದು ನೋಡ್ತದೆ, ನೀವು ನೋಡಿರ್ಬೋದು ವಿಡಿಯೋ ಎಲ್ಲ. ಮಂಗ ಬಂದು ನೋಡ್ತದೆ, ಮಂಗ ನೋಡುವಾಗ ಅದರಲ್ಲಿ ಮಂಗನೇ ಕಾಣ್ತದೆ, ಅದೇ ಕಾಣ್ತದೆ ಅದಕ್ಕೆ. ಇದು ತಿಳ್ಕೊಳ್ತದೆ ಅಲ್ಲಿ ಏನ ಇದೆ ಅಂತ. ಇದು ಹೋಗಿ ಗ್ಲಾಸ್ನ ಮೇಲೆ ಆರ್ತದೆ ಅಂತೇಳಿದರೆ ನಾವು ಕೂಡ ನಮಗೆ ಅರ್ಥ ಆಗದೆ ನಾವು ನಮ್ಮನ್ನೇ ನೋಡಿ ಭಯ ಪಡ್ತಾ ಇದ್ದೇವೆ. ಹುಟ್ಟುವಾಗ ಎಲ್ಲರೂ ಶೂದ್ರ ಅಂತ ಹೇಳಿ ನಾವು ಜಾತಿ ಅಂತ ತಿಳ್ಕೊಂಡಿದ್ದೇವೆ. ಜಾತಿ ಅಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಯಾವುದೇ ದೇವರು ಹೆಸರು ಹೇಳುವುದಿಲ್ಲ ವೇದ. ತತ್ ಅಂತೇಳಿ ಅದು ತತ್ವಮಸಿ, ತತ್ ಅದು ನೀನೇ ಆಗಿದ್ದೆ. ಅವ ಮತ್ತೆ ಪೂಜೆ ಮಾಡುವುದಿಲ್ಲ, ಭಸ್ಮ ಹಾಕುದಿಲ್ಲ, ರುದ್ರಾಕ್ಷಿ ಹಾಕುದಿಲ್ಲ, ಏನು ಮಾಡುದಿಲ್ಲ. ಬಸವಣ್ಣನವರು ಜನಿವಾರ ಧರಿಸಬೇಡಿ ಅಂತ ಹೇಳಿದ್ರು, ಲಿಂಗ ಧರಿಸಲಿಕ್ಕೆ ಹೇಳಿದ್ರು. ಬೇರೆ ದೇಶದಲ್ಲಿ ನೀವೇನಾದ್ರು ದೇವಸತ್ತ ಅಂತ ಹೇಳಿದ್ರೆ ಕಲ್ಲು ಹೊಡೆದು ಕೊಲ್ತಾರೆ. ಅವ್ರು ಹೇಳ್ತಾರೆ, ನಾನು ಬ್ರಹ್ಮಚಾರಿ ಆಗಿದ್ರೆ ಈ ನದಿ ನನಗೆ ದಾರಿ ಬಿಡ್ಲಿ ಅಂತ. ಹತ್ತಿರದಲ್ಲಿ ಅರುಂಧತಿ ಇದ್ದಾಳೆ, ಹೆಂಡತಿ, ಅವಳಿಗೆ ಗೊತ್ತಿಲ್ಲ 100 ಮಗ ಆದದ್ದು ಹೇಗೆ ಅಂತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಭಾವನಾ ಬೆಳಗೆರೆ. ನಿಮಗೆಲ್ಲ ಒಂದು ಸಂತೋಷದ ಸುದ್ದಿ ಹೇಳಬೇಕು ಅಂತ ನಾನು ಇಲ್ಲಿ ಬಯಸ್ತಿದ್ದೀನಿ. ಅತಿ ಶೀಘ್ರದಲ್ಲಿ ಓ ಮನಸ್ಸೆ ಮರುಮುದ್ರಣಗೊಳ್ಳುತ್ತೆ. ಅದರ ಪ್ರಯುಕ್ತವಾಗಿ ನನಗೆ ಅಥವಾ ಹಲವಾರು ನಮ್ಮ ಜನಗಳು ಅಟೆಂಡ್ ಮಾಡಿ ಮೋಟಿವೇಶನಲ್ ಸ್ಪೀಕರ್ ಅಂತ ಹೇಳಬೇಕು, ಹೀಲರ್ ಅಂತ ಹೇಳಬೇಕು, ಮೈಂಡ್ ಮೆಕ್ಯಾನಿಸಮ್ ಅಂತ ಕಲ್ತವರು ಅಂತ ಹೇಳಬೇಕಾ, ಅಥವಾ ಹಿಪ್ನೋಟಿಸ್ ಮಾಡಿ ನಮ್ಮನ್ನ ಹೀಲ್ ಮಾಡ್ತಾರೆ ಹೀಲರ್ ಅಂತ ಹೇಳಬೇಕು, ಏನಂತ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು. ಯಾಕಂದರೆ ವಾಟ್ ನಾಟ್ ಅನ್ನೋದು ಒಂದು ಪ್ರಶ್ನೆ ಆಗಿ ನನ್ನಲ್ಲಿ ಉಳ್ಕೊಂಡಿದೆ. ವೆರಿ ವೆರಿ ಮೋಟಿವೇಶ್ನಲ್ ಸ್ಪೀಕರ್. ಅವ್ರ ಮಾತುಗಳು ಕೇಳಬೇಕು ಅಂದರೆ ಅದು ಕೇಳ್ತಾನೆ ಇರೋಣ ಅಂತ ಅನಿಸೋ ಅಂಥದ್ದು, ವೆರಿ ವೆರಿ ಇನ್ಸ್ಪೈರಿಂಗ್ ಆಗೋವಂಥದ್ದು, ನಮಗೆ ಒಂದು ಪ್ರೇರಣೆ ಆಗೋವಂಥ ಒಂದು ವ್ಯಕ್ತಿನ ನಾನು ನಿಮ್ಮ ಜೊತೆ ಮಾತಾಡಿಸಲಿಕ್ಕೆ ಅಂತ ನಾನು ಕೂರಿಸ್ಕೊಂಡಿದ್ದೀನಿ. ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವರು ಶ್ರೀನಾಥ್ ಶೆಟ್ಟಿ ಅಂತ. ನಮಸ್ಕಾರ. ನಾನು ನಿಮ್ಮದು ವಿಡಿಯೋಸ್ ನೋಡ್ತಾ ಇದ್ದೆ, ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ. ಅಮೇಝಿಂಗ್ ಅನ್ಬಿಲೀವಬಲ್ ದೃಶ್ಯಗಳನ್ನು ನೋಡಿದೆ ನಾನು. ಹೀಗೂ ಆಗುತ್ತಾ, ಸಾಧ್ಯನಾ? ಅಂದರೆ ನೀವು ಕೈ ಎತ್ತಿ ಅಂದರೆ ಕೈ ಎತ್ತುತ್ತಾ ಇದ್ದಾರೆ. ಸೊ ಇಟ್ ವಾಸ್ ವೆರಿ ಮೆಸ್ಮರೈಸಿಂಗ್ ಆಗಿತ್ತು ನನಗೆ. ಹೀಗೆಲ್ಲ ಇದೆಯಾ, ಈ ಥರ ಸಾಧ್ಯನಾ ಅಂತ. ಅದಕ್ಕಿಂತ ಮುಂಚಿತವಾಗಿ ನಾನು ಕೇಳಬೇಕು ಅಂತಂದರೆ ನಿಮ್ಮ ಬಾಲ್ಯದಿಂದಲೂ ನೀವು ಹೀಗೆ ಈ ದಾರಿನಲ್ಲೇ ಬಂದಂಥವ್ರ? ಇಷ್ಟು ಜನನ ಮುಂದೆ ನಿಂತು ಒಂದು ಸ್ಟೇಜಲ್ಲಿ ಅವ್ರನ್ನ ಹೀಲ್ ಮಾಡೋದಾಗ್ಬೋದು, ಅಥವಾ ಅವರ ಪ್ರಾಬ್ಲಮ್ಗಳಿಗೆ ಸಲ್ಯೂಷನ್ ಹೇಳೋದಾಗಬಹುದು, ಮೋಟಿವೇಶನಲ್ ಸ್ಪೀಚ್ ಮಾಡೋದಾಗ್ಬೋದು, ನಮ್ಮನ್ನು ಒಂದು ಸರಿ ದಾರಿಗೆ ನಡ್ಕೊಂಡು ಹೋಗೋದು, ಇದು ಸರಿ ದಾರಿ ಅಂತ ನಮ್ಗೆ ಅನ್ನಿಸ್ಬೇಕು. ಒಬ್ಬರು ಮಾತಾಡ್ತಾ ಇದ್ದಾಗ ಏನೋ ಹೇಳ್ತಾರೆ, ಆಯಿತು ಅಂತ ತಲೆಯಾಡಿಸಿ ಹೋಗ್ಬಿಡೋಂಗೆ ಅಲ್ಲ. ನೀವು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಒಂದು ಡಿಫ್ರೆಂಟ್ ವ್ಯಕ್ತಿತ್ವ ನಿಮ್ಮನ್ನ. ಎಲ್ಲರದು ಡಿಫ್ರೆಂಟ್. ಈಗ ನೀವು ಭಾವನ ಅಂತ ಹೇಳಿದ್ರೆ ಒಬ್ಬರೇ ಇರೋದು ಭೂಮಿಯಲ್ಲಿ. ಹೌದು, ನಾನು ಒಬ್ಬನೇ. ಹೌದು, ದೇವರಾಜರವರು ಒಬ್ಬರೇ. ಖಂಡಿತ. ಸೊ ಎಲ್ಲ ಯುನಿಕ್ ಪರ್ಸನಾಲಿಟಿ ಭೂಮಿಯಲ್ಲಿ, ಯಾವ್ದ್ರದ್ದು ಡೂಪ್ಲಿಕೇಟ್ ಇಲ್ಲ. ಬಟ್ ಯುನೀಕಲ್ಲಿ ನೀವು ಯುನೀಕ್ ಅಲ್ಲ. ನೀವು ಮೊದಲಿಂದನೂ ನಿಮಗೆ ಆಧ್ಯಾತ್ಮ ಈ ದಾರಿನಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ವಿವೇಕಾನಂದ ಅವರಿದ್ದಾರೆ. ಸೊ ಅವರ ಪ್ರೇರಣೆ ಏನಾದರೂ ಉಂಟಾ? ಪ್ರೇರಣೆ ಅಂತ ನನಗೆ ಯಾರಿಲ್ಲ. ಎಲ್ಲರನ್ನು ಓದಿದ್ದೇನೆ, ಎಲ್ಲರನ್ನು ಸ್ಟಡಿ ಮಾಡಿದ್ದೇನೆ. ಪ್ರೇರಣೆ ಅಂತ ಏನಿಲ್ಲ ನನಗೆ. ನನ್ನದೇ ದಾರಿ ಬೇರೆ. ನೀವು 1000 ಹೇಳಿದ್ರು ನಾನು ಕೇಳುವುದಿಲ್ಲ. ಮತ್ತು ಅಧ್ಯಾತ್ಮದ ದಾರಿ ಅಂತ ಹೇಳ್ತಾರಲ್ವಾ, ಅದು ಯಾರದೆಲ್ಲ ಆತ್ಮ ಇದೆ ಎಲ್ಲರಿಗೆ ಅಧ್ಯಾತ್ಮ ಬೇಕೇ. ಅದೇನು ಫೀಲ್ಡ್ ಅಂತಲ್ಲ ಇದು. ನೀವು ಡಾಕ್ಟರ್ ಲೈನಿಗೆ ಹೋಗೋದು, ಇಂಜಿನಿಯರ್ ಹಾಗೆಲ್ಲ, ಅದು ಯಾರಿಗೆಲ್ಲ ಆತ್ಮ ಇದೆ ಎಲ್ಲರೂ ಅಧ್ಯಾತ್ಮವೇ. ನಮ್ಮದೇ ವಿಷಯ ಅದು. ಮತ್ತು ಚೈಲ್ಡ್ಹುಡ್ಡಲ್ಲಿ ಏನಿರಲಿಲ್ಲ. ನನಗೆ 5 ಜನ ಅಕ್ಕನವರು. ಸೊ ತುಂಬ ಶೈ ನಾನು. ಒಂದು ಫಂಕ್ಷನ್, ನಮ್ಮ ಫಂಕ್ಷನ್ ಇದ್ದರೆ ಒಂದು ಕಡೆ ನಿಂತರೆ ಅಲ್ಲಿಂದ ಆಚೆ ಹೋಗೋದಿಲ್ಲ. ನೀವು ಶೈಯಾ? ಓಕೆ. ಸೊ ಈಗ ನಾನು ಇಷ್ಟು ಜನರದ್ದು ನಿಲ್ತೇನೆ ಅಂತ ಹೇಳಿದರೆ ಅದಕ್ಕೆ ಹೇಳೋದು ಮೈಂಡಿನ ಪವರ್ ಅದು. ಈಗ ನನ್ನ ಒಟ್ಟಿಗಿದ್ದವರಿಗೆ, ಚಿಕ್ಕಂದಿನಿದ್ದವರಿಗೆ ಗೊತ್ತಿದೆ ನಾನು ಎಷ್ಟು ಶೈ ಅಂತ. ನಾನು ಒಬ್ಬರ ಮುಖ ನೋಡಲಿಕ್ಕೆ ಭಯ ಪಡ್ತಿದ್ದೆ. ಈಗ ನಾನು ಇಷ್ಟು ಜನರ ಎದುರು ಮಾತಾಡ್ತೇನೆ ಅಂತ ಹೇಳಿದರೆ, ಮತ್ತು ಅಲ್ಲಿಂದ ಇಲ್ಲಿಗೆ ಈ ಜರ್ನಿ ಹೆಂಗೆ? ಜರ್ನಿ ಏನಿಲ್ಲ, ಅದೇ ನಾನು ಹೇಳಿದ್ದು. ಖಾಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರೋದು.
ನಿಮ್ಮ ವಾಲ್ಮೀಕಿ ಇದ್ರಲ್ವಾ, ನಾವೆಲ್ಲ ಏನು ತಿಳ್ಕೊಳ್ತೇವೆ, ಓ ಅದು ನಮ್ಮಿಂದ ಆಗೋದಲ್ಲ, ನಾವೆಲ್ಲ ಸಾಮಾನ್ಯ ಮಾನವರು, ಉಪ್ಪು ಖಾರ ತಿನ್ನುವ ದೇಹ ಅಂತೆಲ್ಲ ನಮ್ಮ ಮೈಂಡ್ ಸೆಟ್ ಇದೆ. ಏನು ಮಾಡಿರ್ತೀರಿ ನೀವೆಲ್ಲ, ಏನು ಮಾಡಿರ್ತೀರಿ ಪಾಪ? ಏನಿಲ್ಲ, ಏನು ಮಾಡಿರ್ತೀರಿ? ಹೆಚ್ಚು ಸುಳ್ಳು ಹೇಳಿರ್ತೀವಿ. ಏನಿಲ್ಲ, ಸ್ವಲ್ಪ ಸುಳ್ಳು ಹೇಳಿರ್ತೀರಿ, ಒಂದೆರಡು ಲವ್ ಮಾಡಿರ್ತಾರೆ, ಅಷ್ಟೇ ಸ್ಟೋರಿ. ಅರ್ಥ ಆಯ್ತಾ? ವಾಲ್ಮೀಕಿ ಏನು ಮಾಡಿದ್ರು, ಅಷ್ಟು ಜನರನ್ನು ಕೊಂದು ದರೋಡೆ ಮಾಡ್ತಿದ್ರು. ಹೌದು, ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಮಾತು. ಅರ್ಥ ಆಯ್ತಲ್ವಾ? ಅಷ್ಟೇ ಬೇಕಾದದ್ದು, ಖಾಲಿ ಒಂದು ಮೋಡ್ ಚೇಂಜ್ ಆಗಲಿಕ್ಕೆ ಇರೋದು. ನಾವೇನು ತಿಳ್ಕೊಂಡಿರ್ತೇವೆ, ಅದು ಸಾಧನೆ ಮಾಡಬೇಕು, ಇದು ಸಿದ್ಧಿ ಮಾಡಬೇಕು, ಏನು ಅಗತ್ಯ ಇಲ್ಲ. ಖಾಲಿ ಒಂದು ವಿಷಯ ಅರ್ಥ ಆಗಲಿಕ್ಕೆ ಇರೋದು. ಅಂಗುಲಿಮಾಲ ಹೌದು, ಎಷ್ಟು ಜನರನ್ನು ಕೊಲ್ತಾ ಹಾರ ಆಗ್ತಿದ್ದ, ಹಾರ ಹಾಕೊಂಡು ಒಂದು ಸೆಕೆಂಡ್. ಬಟ್ ನಮಗೆ ತಲೆಗೆ ಏನು ಹೋಗಿದೆ, ಇಲ್ಲ ನಾನು ನನ್ನಿಂದೆಲ್ಲ ಆಗುವಂಥದ್ದಲ್ಲ, ಅದು ಬೇರೆಯವರು ಯಾರಿಲ್ಲ. ನಮಗೆ ಏನಾಗಿದೆ ಅಂತ ಹೇಳಿದರೆ, ಯಾರಾದರೂ ಬಂದು ಏನಾದರೂ ವಿಶೇಷ ಮಾಡಿ ಹೋದ ಕೂಡಲೇ ಅವರನ್ನು ಫೋಟೋ ಮಾಡಿ ಅಗರಬತ್ತಿ ಇಡುವುದು, ಅಲ್ಲಿಗೆ ಮುಗೀತು. ಆಗ ನಾವೇನು ತಿಳ್ಕೊಳ್ತೇವೆ, ಅದು ಅವರು ದೊಡ್ಡ ಮನುಷ್ಯರು, ಅವತಾರ ಅಂತ ಹೇಳಿದರೆ ಎಲ್ಲಿಂದ ಆಕಾಶದಿಂದ ಇಳಿದು ಬರೋದಂತ ಅಲ್ಲ. ಅವತಾರ ಅಂತೇಳಿದರೆ ನಮ್ಮೊಳಗೆ ಇಳಿಯುವುದು. ಯಾರು ಒಳಗೆ ಇಳಿತಾನ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಈಗ ನೀವು ಗಾಡಿಯಲ್ಲಿ ಗೇರ್ ಚೇಂಜ್ ಮಾಡಿದಾಗೆ, ಡ್ರೈವಿಂಗ್ ಮೋಡಿಗೆ ಹಾಕಿದರೆ ಮುಂದೆ ಹೋಗ್ತದೆ, ರಿವರ್ಸ್ ತೆಗೆದ್ರೆ ಹಿಂದೆ ಹೋಗ್ತದೆ, ಅಷ್ಟೇ ಅಲ್ವಾ? ಅದೇ ಇಂಜಿನ್, ಅದೇ ಎಲ್ಲ ಸಾಫ್ಟ್ವೇರ್ ಎಲ್ಲ ಅದೇ, ಖಾಲಿ ಒಂದು ಮೋಡ್ ಚೇಂಜ್ ಮಾಡಲಿಕ್ಕೆ ಇರೋದು ಅಷ್ಟೇ. ಸೊ ಅಷ್ಟೇ ಸಿಂಪಲ್ ಅದು. ಸೊ ಅವರೆಲ್ಲ ಮಾಡಿದ್ದ ಅಪರಾಧ ನಾವು ಮಾಡಲಿಲ್ಲಲ್ಲ, ಹಾಂ? ಸೊ ಅವರಿಗೆ ಆಗ್ತದೆ ಆದರೆ ನಮಗೆ ಯಾಕೆ ಆಗೋದಿಲ್ಲ? ಅಷ್ಟೇ ಸಿಂಪಲ್ ಅದು. ಬಟ್ ಆ ಸಿಂಪಲ್ ವಿಷಯ ಅರ್ಥ ಆಗಲಿಕ್ಕೆ ಇರೋದು. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ, ಇಡೀ ವ್ಯಾಸರು ಎಲ್ಲ ಹೇಳಿ ಆಗಿದೆ, ನಾವೇನು ಹೊಸತು ಹೇಳಲಿಕ್ಕಿಲ್ಲ, ಇರುವುದು ಅರ್ಥ ಆಗಲಿಕ್ಕೆ ಅಷ್ಟೇ ಸಿಂಪಲ್. ಒಮ್ಮೆ ಅರ್ಥ ಆದರೆ, ಅದು ಹೇಳಿದಲ್ವಾ, ಎದುರು ನಾವು ಎಷ್ಟೇ ದೊಡ್ಡ ಜನ ಆಗಿರಲಿ, ಹೊರಗಿಂದ ಮಾತ್ರ ಎಲ್ಲ ಸ್ಟೋರಿ, ಒಳಗೆ ಅವ 7 ವರ್ಷದ ಮಗುವೆ ಅಷ್ಟೇ. ಒಮ್ಮೆ ನಿಮಗೆ ಅರ್ಥ ಆದರೆ ನಿಮ್ಮ ಎದುರೆಲ್ಲ ಕೂತವರೆಲ್ಲ ಮಕ್ಕಳ ಥರ ಕಾಣ್ತಾರೆ ನಿಮಗೆ. ಆಗ ನಿಮಗೆ ಆ ಭಯ ಹೋಗ್ತದೆ. ಈಗ ನಿಮಗೆ ಒಬ್ಬರೆದುರು ನಿಂತು ಮಾತಾಡಿ ಭಯ ಆಗೋದು ಯಾವಾಗ? ಓ ಅವರೇನು ಹೇಳ್ತಾ ಇರ್ತಾರೆ, ಅವ್ರೇನು ತಿಳ್ಕೊಳ್ತಾರೆ, ಇವರೇನು ಆಗ ಬಂದಾಗಲ್ವಾ? ಸೊ ನಿಮಗೆ ಎದುರು ಕೂತವರೆಲ್ಲ ಮಕ್ಕಳ ಥರ ಆದರೆ ನಿಮಗೇನಾಗ್ತದೆ? ಅವ ಎಷ್ಟು ದೊಡ್ಡ ಪೊಲಿಟಿಷಿಯನ್ ಆಗಿರಲಿ, ಏನಿಲ್ಲ ಅಂದರೆ ಅದು ನೀವು ಮತ್ತೆ ಕೇಳಿದರೆ ಹೇಳ್ತೇನೆ ನಾನು, ಕ್ಲಾಸಲ್ಲೆಲ್ಲ ಹೇಳ್ತೇವೆ ನಾವು. ಖಾಲಿ ಒಂದು ಕೆಲವು ಸಿಂಪಲ್ ಪಾಯಿಂಟ್ಸ್ ಇದೆ, ಸಿಂಪಲ್ ಒಂದು ಟಚ್ ಇದೆ, ಸಿಂಪಲ್ ಒಂದು ಇದು, ಅದು ಮಾಡಿದರೆ ನೀವು ಎಷ್ಟೇ ದೊಡ್ಡ ಮನುಷ್ಯ ಮಗು ಥರ ಆಗ್ತಾನೆ. ಅಷ್ಟೇ ಇರುವುದು, ಅರ್ಥ ಮಾಡ್ಕೊಳ್ಳಿಕ್ಕೆ ಇರೋದು ಆತ್ಮವನ್ನು ಅಷ್ಟೇ. ಅದೇನು ಫೀಲ್ಡ್ ಸಿಲೆಕ್ಟ್ ಮಾಡೋದು ಅದೇನಲ್ಲ. ನಾನು ಬೇಕಂತ ಮಾಡಿದಲ್ಲ, ನಾನು ಇವತ್ತು ಕೂಡ ಒಂದು ಅಡ್ವರ್ಟೈಸ್ ಕೊಡೋದಿಲ್ಲ, ಏನಿಲ್ಲ, ಆಟೋಮೆಟಿಕಲಿ ಆಗ್ತದೆ. ನೀವು ನಾವು ಚಿಕ್ಕ ಮನುಷ್ಯರು, ಯಾರಾದರೂ ದೊಡ್ಡ, ಈಗ ನಿಮ್ಮ ತಂದೆಯವರೇ ಅವರೇನು ಪ್ಲ್ಯಾನ್ ಮಾಡಿ ಆದದ್ದಾ? ಆಗೋದಿಲ್ಲ. ಈಗ ಬಾಲ್ ಠಾಕ್ರೆ ಅವರಿದ್ದರು, ಇಷ್ಟು ಚಿಕ್ಕ, ಅವರು ಅಷ್ಟೆಲ್ಲ ಮಾಡಿದರು ಲೈಫಲ್ಲಿ, ಅವರ ಮಗನಿಗೆ ಎಲ್ಲ ರೆಡಿ ಇತ್ತು, ಬಟ್ ಅವ್ರ ಥರ ಆಗಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಸೊ ಅದು ಆಟೋಮೆಟಿಕಲಿ ಆಗೋದು. ಅದು ಮರದ ಕೆಳಗೆ ಮರ ಬೆಳೆಯೋದಿಲ್ಲ, ಅಷ್ಟೇ ಸಿಂಪಲ್ ಅದು. ಅದರಲ್ಲಿ ಏನು ಫೀಲ್ಡ್ ಸೆಲೆಕ್ಟ್ ಮಾಡೋದು ಹಾಗೇನಿಲ್ಲ. ಒಳಗೆ ಒಂದು ಸೆಳೆತ ಇರ್ತದೆ ಚಿಕ್ಕಂದಿನಿಂದ, ಬಟ್ ಆ ಚಿಕ್ಕಂದಿನಲ್ಲಿ ಹಾರ್ಮೋನ್ಸ್ ಎಲ್ಲ ಇರುವಾಗ ಮೈಂಡ್ ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರ್ತದೆ ಅಷ್ಟೇ. ಒಂದು ಲೆವೆಲಿಗೆ ಬಂದಾಗ ಸ್ವಲ್ಪ ನಾವು ಯಾವುದಕ್ಕೆ ಬಂದಿದ್ದೇವೋ ಅಲ್ಲಿಗೆ ಡೈವರ್ಟ್ ಆಗ್ತದೆ ಆಟೋಮೆಟಿಕಲಿ, ಅಷ್ಟೇ ಸಿಂಪಲ್ ಅದು. ಮತ್ತು ಏನು ಮಾಡಿದರೆ ಕೂಡ ಏನು ಟೆನ್ಷನ್ ಇಲ್ಲ. ಹೇಳಿದಲ್ಲ, ಒಂದು ಗೇರ್ ಚೇಂಜ್ ಮಾಡಲಿಕ್ಕೆ ಇರೋದು ಅಷ್ಟೇ ಮೈಂಡಲ್ಲಿ. ಮರ ಒಣಗಿದ್ರೆ ಒಂದು ಕಿಡಿ ಸಾಕು. ಮರ ಹಸಿಯಾಗಿದ್ದರೆ ನೀವು ಅದಕ್ಕೆ ತಗೊಂಡು ಪೆಟ್ರೋಲ್ ಆಗಿದ್ದರೂ ಬೆಂಕಿ ಉರಿದಿಲ್ಲ, ಅಷ್ಟೇ ಸಿಂಪಲ್. ಈಗ ನಾನು ನಿಮ್ಮ ಮುಂದೆ ಒಂದು ಖಾಲಿ ಹಾಳೆ, ಅಲ್ಲ ನಿಮ್ಮ ನಾನು ಹೇಳ್ತೇನೆ, ಇಲ್ಲ ಖಾಲಿ ಹಾಳೆ ಆಗಿ ಕೂತಿದ್ದೀನಿ. ನನಗೆ ಇನ್ನೊಂದು ಪ್ರಶ್ನೆ ಕೇಳೋದಿದೆ. ಈ ಅವಧೂತರು ಅಂತ ಹೇಳ್ತಾರೆ, ಯೂಟ್ಯೂಬ್ ಅವಧೂತರ, ನಿಜವಾದ ಅವಧೂತರ ಅದು ನಂಗೆ ಗೊತ್ತಿಲ್ಲ. ಅವಧೂತರು ಅಂತ ಹೇಳ್ಕೊತಾರಲ್ಲ, ಹಂಗ ಅದು ಸೃಷ್ಟಿ ಆಗೋದು ಹೇಗೆ? ಅದು ಅಂದ್ರೆ ಅವ್ರನ್ನವ್ರ ಊರೇ ಕರ್ಕೊಳ್ಳೋದು ಅವಧೂತರು ಅಂತ. ಅವಧೂತರು ನಾವು ಕರಿಬೇಕಾ ಅವ್ರನ್ನ ಅವಧೂತರು ಅಂತ? ಅವರೇ ಕರ್ಕೊಂಡ್ರೆ ಯೂಟ್ಯೂಬ್ ಅವಧೂತರ ಆಗ್ತಾರೆ. ಇಲ್ಲದಿದ್ರೆ ಅದೊಂದು ಸ್ಥಿತಿ. ಅದು ಆ ಸ್ಥಿತಿಲಿ ಎಂತ ಪವರ್ ಇರುತ್ತೆ? ಪವರ್ ಏನಂತ ಹೇಳಿದ್ರೆ ನಾವು ಹುಡುಕ್ತೇವೆ, ಅರ್ಥ ಆಯ್ತಾ? ನಮ್ಮ ತಲೆಗೇನಿದೆ, ಬ್ರಹ್ಮಾಂಡ ಬೇರೆ, ನಾವು ಬೇರೆ, ಯೂನಿವರ್ಸ್ ಬೇರೆ, ದೇವರು ಬೇರೆ, ದೇವರೆಲ್ಲ ವೈಕುಂಠದಲ್ಲಿ ಕೂತಿದ್ದಾನೆ, ಎಲ್ಲ ಕೈಲಾಸದಲ್ಲಿ ಕೂತಿದ್ದಾನೆ, ಅರ್ಥ ಆಯ್ತಲ್ವಾ? ನಾವು ನರಮಾನವರು ಈಗೆಲ್ಲ ತಿಳ್ಕೊಂಡಿದ್ದೇವೆ. ಇದೆಲ್ಲ ಪರ್ಸೆಪ್ಷನ್. ಯಾವಾಗ ನಾವು ಹುಡುಕ್ಲಿಕ್ಕೆ ಹೋಗುತ್ತೆ, ಸೈಂಟಿಫಿಕಲ್ ಆಗಲಿ ಅಥವಾ ಅಧ್ಯಾತ್ಮದಲ್ಲಿ ಆಗಲಿ, ನಾವು ಯಾವುದನ್ನು ಅಧ್ಯಾತ್ಮ ಧರ್ಮ ಅಂತ ತಿಳ್ಕೊಂಡಿದ್ದೇವೆ ಅದು ಅಲ್ಲ ಆ್ಯಕ್ಚುಲಿ, ಅರ್ಥ ಆಯ್ತಲ್ವಾ?
ನೀವು ಒಮ್ಮೆ ಅದರ ಹುಡುಕಾಟಕ್ಕೆ ಹೋದಾಗ ಎಲ್ರಿಗೆ ಅರ್ಥ ಆಗೋದಿಲ್ಲ. ಶ್ರವಣಾಯಾಪಿ ಬಹುವೀರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಅಂತ ಹೇಳಿದ್ದಾರೆ. ಅಂತೇಳಿದರೆ ಶ್ರವಣಾಯಾಪಿ ಬಹುವೀರ್ಯೋ ನ ಲಭ್ಯ, ಕೇಳಿದರೆ ಕೂಡ ಬಹು ಜನರಿಗೆ ನೆಟ್ವರ್ಕ್ ಸಿಗುವುದಿಲ್ಲ. ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯು, ಕೇಳಿದರೆ ಕೂಡ ಅರ್ಥ ಕೂಡ ಆಗುವುದಿಲ್ಲ. ಆಶ್ಚರ್ಯ ವಕ್ತ, ಅದನ್ನು ಹೇಳುವವ ಆಶ್ಚರ್ಯ ಅಂದರೆ ಅದ್ಭುತ. ಕುಶಲಾನುಶಿಷ್ಟ, ಹೇಳುವವನ ಅಪರೂಪ, ಕೇಳುವವನ ಅದಕ್ಕಿಂತ ಅಪರೂಪ, ಕೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡುವ ಅದಕ್ಕಿಂತ ಅಪರೂಪ ಅಂತ ಬರ್ತದೆ. ಅಂಥೇಳಿ ನಮ್ಮ ಸಮಸ್ಯೆ ಏನಂತೇಳಿದೆ ಭಾರತದಲ್ಲಿ, ಎಲ್ರಿಗೆಲ್ಲ ಗೊತ್ತಿದೆ ದೇವರೆಲ್ಲಿದ್ದಾನೆ, ಇಲ್ಲಿದ್ದಾನೆ, ಹೌದಲ್ವಾ? ಯಾರು ಹೇಳಿದ್ದು ಇಲ್ಲಿದ್ದಾನೆ ಅಂತ? ಯಾರಾದರೂ ಇಲ್ಲಿದ್ದಾನೆ ಅಂತ ಹೇಳ್ತಿದ್ರು, ಇಲ್ಲಿ ತೋರಿಸ್ತಿದ್ರು. ಅದು ಹೇಳ್ತೇನಲ್ವ, ವಿವೇಕಾನಂದರು ಅಮೆರಿಕದಲ್ಲಿ ಹೋಗಿ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ 8 ನಿಮಿಷ ಚಪ್ಪಾಳೆ ಹೊಡೆದ್ರಂತೆ. ಯಾಕೆ ಹೊಡೆದ್ರು ಅಂತ ಹೇಳಿದರೆ, ಇವಾಗ ಪರಿಚಯ ಇಲ್ಲ, ನಮ್ಮ ಗುರ್ತ ಇಲ್ಲ, ಏನಿಲ್ಲ, ನಮ್ಮನ್ನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದ ಅಂತ ಹೇಳಿದರೆ ಅವರಿಗೆ ಹೊಸತ್ತು. ನಮಗೆ ಹೊಸತ್ತಲ್ಲ. 32 ವರ್ಷದಲ್ಲಿ ವಿವೇಕಾನಂದರು ಎಷ್ಟು ಸಲ ಹೇಳಿದ್ದಾರೆ ಅನ್ನೋ ನಮಗೆಲ್ಲ ಗೊತ್ತಿದೆ. ಇಂಡಿಯಾದಲ್ಲಿ ಸಮಸ್ಯೆ ಅದೇ. ಬಟ್ ಗೊತ್ತಿರೋದು ಬೇರೆ, ಅರ್ಥ ಆಗೋದು ಬೇರೆ. ಈಗ ಸ್ವಿಮ್ಮಿಂಗ್ನ ಬಗ್ಗೆ ನಾನು ಇಡೀ ದಿನ ಸ್ಟಡಿ ಮಾಡಿ 1 ಗಂಟೆ ಇಡೀ ದಿವಸ ಮಾತಾಡ್ಬೋದು. ಎಷ್ಟು ಆ್ಯಂಗಲಲ್ಲಿ ಮುಳುಗಬೇಕು, ಎಷ್ಟಲ್ಲಿ ಕಾಲು ಹೊಡಿಬೇಕು ಎಲ್ಲ ಮಾತಾಡ್ಬೋದು, ಹೌದಲ್ವಾ? ಬಟ್ ಸಂಜೆ ಹೋಗಿ ನೀರಿಗೆ ಹಾಕಿದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗೋದು. ಸೊ ಅವಧೂತರ ಅಂತ ಹೇಳಿದರೆ ಏನಂತೇಳಿ, ನೀವು ಹುಡುಕ್ತಾ ಹೋದಾಗ ಬೇರೆ ಬೇರೆ ಮಾರ್ಗ ಇದೆ ಭಾರತದಲ್ಲಿ. ಎಲ್ಲ ಮಾರ್ಗದಲ್ಲಿ ನೀವು ಹುಡುಕ್ತಾ ಏನೇನೆಲ್ಲ ಮಾಡ್ತಾರೆ. ಕೆಲವರು ಅಲ್ಲೇ ಸ್ಟಕ್ ಆಗ್ತಾರೆ. ಯಾಕೆ ಅಂತ ಹೇಳಿದರೆ ಮೈಂಡಿಗೆ 6 ಲೆವೆಲ್ ಇದೆ. 6 ಲೆವೆಲ್ ಮೈಂಡಿಗೆ 6 ಲೆವೆಲ್ ಇದೆ. ಇದು ಹೊಸದು ನನಗೆ. ಇಲ್ಲ, ಹೊಸತಲ್ಲ, ಗೊತ್ತಿದೆ ಎಲ್ರಿಗೆ. 6 ಲೆವೆಲ್ ಇರ್ತದೆ ಮೈಂಡಿಗೆ. ಇಡೀ ನಾವು ಏನೆಲ್ಲ ನಂಬಿಕೆ, ದೇವರು, ಧರ್ಮ ಏನಂತ ಭೂಮಿಯಲ್ಲೆಲ್ಲ ಇದೆಯಾ, ಎಲ್ಲ 6 ಲೆವೆಲ್ ಆಫ್ ಮೈಂಡನ್ನು ಅರ್ಥ ಮಾಡ್ಕೊಂಡದೇ ಬಂದದ್ದು. ಮೈಂಡಿಗೆ 6 ಲೆವೆಲ್ ಹೋದಾಗ ಐ ಕ್ಯಾಟಲಪ್ಸಿ ಬರ್ತದೆ, ಕಣ್ಣು ತೆರಳಿಕೆ ಆಗೋದಿಲ್ಲ, ಲಾಕ್ ಆಗ್ತದೆ. ನಂತರ ಮಸಲ್ ಕಂಟ್ರೋಲ್ ಬರ್ತದೆ, ಬಾಡಿದು ಮಸಲ್ ನಾವು ಹೇಳಿದಾಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದರ ನಂತರ ಅನಿಸ್ಥೀಚೆ ಬರ್ತದೆ, ಅಮ್ನೀಷಿಯಾ ಬರ್ತದೆ. ಅಮ್ನೀಷಿಯಾ ಅಂತ ಹೇಳಿದ್ರೆ ಮರೆತು ಹೋಗೋದು. ಅನಿಸ್ಥೀಚೆ ಅಂದರೆ ಪೇನ್ ಕಿಲ್ಲರ್. ನಂತರ ನೆಗೆಟಿವ್ ಅಲೋಜಿನೇಷನ್, ಪಾಸಿಟಿವ್ ಅಲೋಜಿನೇಷನ್ ಅಂತ ಬರ್ತದೆ. ಅಂದರೆ ಇದ್ದದ್ದು ಇಲ್ಲದ ಥರ ಕಾಣ್ತದೆ, ಇಲ್ಲದ್ದು ಇದ್ದ ಥರ, ಮಾಯ, ಇಲ್ಯೂಷನ್ ಅಂತ ಏನು ಹೇಳ್ತಾರೆ, ಆ ಟೈಪಿಗೆ ಬರ್ತದೆ ಮೈಂಡ್. ಸೊ ಇದು ಡೈಲಿ ಡೇ ಟು ಡೇ ಲೈಫಲ್ಲಿ ನಮಗೆ ಡೈಲಿ ಆಗ್ತಾ ಇರ್ತದೆ. ಅರ್ಥ ಆಗ್ತಾ ಉಂಟಲ್ವಾ? ಈಗ ನೀವು ಮಲಗಿರ್ತೀರಿ, ನೈಟ್ ಮಲಗಿರುವಾಗ ನೀವಂತಲ್ಲ ಹೇಳಿದ್ದು ಯಾರಿಗಾದರೂ, ಮಲಗಿರುವಾಗ ಅವ್ರಿಗೆ ಏನಾಗ್ತದೆ, ಎಚ್ಚರ ಇರ್ತದೆ. ಬಟ್ ಕೈಕಾಲು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಯಾರ ಕೂತಾಗೆ ಆಗ್ತದೆ ಎಲ್ಲ ಹೇಳ್ತಾರೆ. ನನಗೆ ಎಚ್ಚರ ಇತ್ತು, ಇಲ್ಲಿ ಇಟ್ಕೊಂಡಿತ್ತು, ನಾನು ಮತ್ತೆ ರಾಮ ಅಂತ ಹೇಳುವಾಗ ಬಿಟ್ಟು ಹೋಯ್ತು, ಅಥವಾ ಹನುಮಂತ ಅಂತ ಹೇಳುವಾಗ ಬಿಟ್ಟು ಹೋಯ್ತು ಅಂತ. ಅದಲ್ಲ, ಅದು ಮಸಲ್ ಕಂಟ್ರೋಲ್ ಬರುವುದು. ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರೆ ಅರ್ಥ ಆಗ್ತದೆ. ಇನ್ನೊಂದು ಏನಾಗ್ತದೆ, ಒಂದು 10 ಜನ ಇಟ್ಕೊಂಡಿದ್ರು, ಇಷ್ಟು ಚಿಕ್ಕ ಇದ್ದ, ಅವನಿಗೆ ದೇವರ ಮೈಯಲ್ಲಿ ಬಂದಾಗ 10 ಜನರಿಗೆ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ, ಅಥವಾ ಬೆಂಕಿಗೆ ಹಾರಿದ. ಇದು ಅಮ್ನೀಷಿಯಾ ಲೆವೆಲ್, ಅನಸ್ಥೀಷಿಯಾ ಲೆವೆಲ್. ಅದರಲ್ಲಿ ಪೇನ್ ಗೊತ್ತಾಗೋದಿಲ್ಲ, ಇದು ಗೊತ್ತು. ಅಮ್ನೀಷಿಯಾದಲ್ಲಿ ನಾವು ಈಗ ಒಂದು ಏನಾದರೂ ಕೀ ಇಟ್ಟು ಹೋಗ್ತೇವೆ, ನಾವೇ ಇಟ್ಟು ಹೋಗ್ತೇವೆ, ಮರ್ತು ಹೋಗ್ತದೆ. ಒಂದು ವಸ್ತುವಲ್ಲಿ ಇಟ್ಟಿದೆ, ಮರ್ತು ಹೋಗ್ತದೆ. ಅರ್ಥ ಆಗ್ತಾ ಉಂಟಲ್ವಾ? ಯಾರನ್ನ ಮುಖ ನೋಡಿರ್ತೇವೆ, ಮುಖ ನೆನಪು ಬರ್ತದೆ, ಹೆಸರು ನೆನಪು ಬರೋದಿಲ್ಲ. ಸೊ ಇದು ಇನ್ನೊಂದು ಏನಾಗ್ತದೆ, ನಮಗೆ ಕತ್ತಲೆಯಲ್ಲಿ ಏನೋ ನೋಡುವಾಗ ಒಮ್ಮೆಲೆ ದೆವ್ವ ಥರ ಕಾಣ್ತದೆ, ಕೆಳಗೆ ಏನಾದರೂ ಬಿದ್ದದ್ದು ಹಾವು ಥರ ಕಾಣ್ತದೆ, ಅದು ನೋಡುವಾಗ ಅಲ್ಲ, ಹಾವಲ್ಲ. ಇದೆಲ್ಲ ನೆಗೆಟಿವ್ ಅಲೋಜಿನೇಷನ್, ಪಾಸಿಟಿವ್ ಅಲೋಜಿನೇಷನ್. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ವಿಷಯ ಇರುವುದು. ಇದನ್ನೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೆ ನಾವು ಏನಾಗಿದೆ, ಒಬ್ಬ ಕನ್ನಡಿ ಇಟ್ಟಿದ್ದಂತೆ ಕಾಡಲ್ಲಿ, ಅದರಲ್ಲಿ ಮಂಗ ಬಂದು ನೋಡ್ತದೆ. ನೀವು ನೋಡಿರ್ಬೋದು ವಿಡಿಯೋ ಎಲ್ಲ, ಮಂಗ ಬಂದು ನೋಡ್ತದೆ. ಮಂಗ ನೋಡುವಾಗ ಅದರಲ್ಲಿ ಮಂಗನೇ ಕಾಣ್ತದೆ, ಅದೇ ಕಾಣ್ತದೆ ಅದಕ್ಕೆ. ಇದು ತಿಳ್ಕೊಳ್ತದೆ ಅಲ್ಲಿ ಏನೋ ಇದೆ ಅಂತ. ಇದು ಹೋಗಿ ಗ್ಲಾಸ್ನ ಮೇಲೆ ಆರ್ತದೆ ಅಂತೇಳಿದರೆ ನಾವು ಕೂಡ ನಮಗೆ ಅರ್ಥ ಆಗದೆ ನಾವು ನಮ್ಮನ್ನೇ ನೋಡಿ ಭಯ ಪಡ್ತಾ ಇದ್ದೇವೆ. ಸೊ ಈ ಎಲ್ಲ ನಂಬಿಕೆಗಳು ಇದೆಲ್ಲ ಬರೋದು ಅದರಲ್ಲಿ. ನಮ್ಮ ಮೈಂಡೇ ವರ್ಕ್ ಮಾಡೋದು, ನಮಗೆ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಮಾಡ್ತದೆ ಅಂತ. ಯಾಕೆ ಅಂತೇಳಿದ್ರೆ ಸೈಂಟಿಸ್ಟ್ ಹೇಳ್ತಾರೆ, ಒಂದು 500 crore ಇದ್ದಂತೆ ನಮ್ಮ ಇಡೀ ದೇಹದ ವ್ಯಾಲ್ಯೂ 500 crore ಅಂತ ಒಂದು ಲೆಕ್ಕಾಚಾರದಲ್ಲಿ. ನಮಗೆ ಒಂದು ಇಷ್ಟು ಚಿಕ್ಕ ಒಂದು 1 ಲಕ್ಷದ ಐಟಮ್ ತಗೊಂಡ್ರೆ ನಾವು ಅದರದ್ದೆಲ್ಲ ಮ್ಯಾನುವಲ್ ಓದ್ತೇವೆ, ಹೇಗೆ ಇನ್ಸ್ಟಾಲ್ ಮಾಡೋದು, ಅದು ಹೇಗೆ ಇದು ಹೇಗೆ. ನಮಗೆ ಇದು 500 ಫ್ರೀ ಸಿಕ್ಕಿದಲ್ವಾ, ಇನ್ಸ್ಟಾಲೇಷನ್ ಆಗಲಿಲ್ಲ, ಡೆಲಿವರಿ ಆಗಿದೆ. ಒಂದು ವಸ್ತು ಡೆಲಿವರಿ ಆಗ್ತದೆ, ಡೆಲಿವರಿ ಆದ ನಂತರ ಅದನ್ನು ಇನ್ಸ್ಟಾಲೇಷನ್ ಮಾಡಬೇಕಲ್ವಾ. ನಮ್ಮದು ಡೆಲಿವರಿ ಆಗಿದೆ ಎಲ್ಲರದ್ದು, ಬಾಕ್ಸ್ ಪೀಸಲ್ಲಿ ಇರ್ತದೆ, ನಾನು ತಗೊಂಡೋಗಿ ಸೀದಾ ಬಾಕ್ಸಿಗೆ ಹಾಕೋದು, ಮತ್ತೆ ವೈರಿಂಗ್ ಕರೆಕ್ಟಾಗಿ ಇನ್ಸ್ಟಾಲೇಷನ್ ಆಗಲಿಲ್ಲ, ಹೌದಲ್ವಾ. ಸೊ ಈ ಪದ್ಧತಿ ಒಂದು ಇತ್ತು, ಇನ್ಸ್ಟಾಲೇಷನ್ ಮಾಡೋ ಪದ್ಧತಿ. ಅದಕ್ಕೆ ಉಪನಯನ ಅಂತ ಹೇಳ್ತಿದ್ರು. ಉಪನಯನ ಅಂತೇಳಿದರೆ, ಉಪ ಅಂತೇಳಿದರೆ ಎಕ್ಸ್ಟ್ರಾ, ನಯನ ಅಂತೇಳಿದರೆ ಕಣ್ಣು, ವಿಶೇಷವಾದ ಕಣ್ಣು ಒಂದು, ಅಂದರೆ ಜ್ಞಾನದ ದೃಷ್ಟಿ.
ಅದು ಕೊಟ್ಟಾಗ ಅವನಿಗೆ ಗೊತ್ತಾಗ್ತದೆ, ಬರ್ತದೆ ಅದರಲ್ಲಿ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಹುಟ್ಟುವಾಗ ಎಲ್ಲರೂ ಶೂದ್ರರೇ. ಶೂದ್ರ ಅಂತೇಳಿ ನಾವು ಜಾತಿ ಅಂತ ತಿಳ್ಕೊಂಡಿದ್ದೇವೆ. ಜಾತಿ ಅಲ್ಲ, ಶೂದ್ರರು ಅಂತ ಹೇಳಿದರೆ ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನು ಗೊತ್ತಿಲ್ಲ. ಚಿಕ್ಕ ಮಗುವಿಗೆ ಇದು ಮಾಡಿದರೆ ಕೂಡ ತಿಂತದೆ ಯಾರಿಲ್ಲದಿದ್ದರೆ, ಹೌದಲ್ವಾ? ಅದಕ್ಕೆ ಗೊತ್ತಿಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಎಲ್ಲಿ ಮಲಗಬೇಕು ಎಲ್ಲಿ ಹೇಳ್ಬೇಕು ಏನು ಗೊತ್ತಿಲ್ಲ. ನಂತರ ಅವನಿಗೆ ಅದನ್ನು ಅರ್ಥ ಮಾಡಿಸೋದು. ಅರ್ಥ ಮಾಡಿದಾಗ ಅವನಿಗೆ ದ್ವಿಜ ಎರಡನೇ ಸಲ ಹುಟ್ಟುವುದು. ದ್ವಿಜ ಅಂತೇಳಿದರೆ ಎರಡನೇ ಸಲ ಹುಟ್ಟಿದವ. ಆ ಜ್ಞಾನದ ಕಣ್ಣು ಸಿಕ್ಕಿದಾಗ ಎರಡನೇ ಸಲ ಹುಟ್ಟುತ್ತಾನೆ. ನಂತರ ಅವ ಬ್ರಹ್ಮ ಮಾರ್ಗದಲ್ಲಿ ಹೋಗ್ತಾನೆ, ಆಗ ಅವ ಬ್ರಾಹ್ಮಣ ಆಗ್ತಾನೆ, ಹುಟ್ಟಿನಿಂದಲ್ಲ. ಓಕೆ, ಬಟ್ ನಂತರ ಆಗಿದೆ, ಅದನ್ನು ನಾವು ಡಿನೈ ಮಾಡಲಿಕ್ಕೆ ಆಗೋದಿಲ್ಲ. ಭಾರತದಲ್ಲಿ ಜಾತಿ ಪದ್ಧತಿ ಬಂದು ಏನೆಲ್ಲ ಆಗಿದೆ ಅದು ಮನುಷ್ಯರ ಕೆಟ್ಟದ್ದನ್ನು, ಬಟ್ ನಮ್ಮ ಗ್ರಂಥಗಳಲ್ಲಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇದನ್ನು ನಾವು ಹುಡುಕ್ತಾ ಹೋದಾಗ ಬೇರೆ 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 ಪಂಥಗಳಿದೆ. ಅದರಲ್ಲಿ ನಾವು ಕೆಲವು ಸಾಧನೆ ಮಾಡಿದಾಗ ನಮ್ಮ ಮೈಂಡ್ ಆ ಲೆವೆಲ್ಗೆ ಹೋಗ್ತದೆ, ಟ್ರಾನ್ಸ್ ಲೆವೆಲ್ಗೆ. ಆಗ ಕೆಲವು ಅನುಭವ ಆಗ್ತದೆ ನಮಗೆ. ದೇವರು ಪ್ರತ್ಯಕ್ಷ ಆಗ್ತಾರೆ, ಬೇರೆ ಬೇರೆ ಅನುಭವ ಆಗ್ತದೆ. ಮನುಷ್ಯನಲ್ಲಿ 5 ರೀತಿಯ ಸೆನ್ಸರ್ ಇದೆ. ಆ ಸೆನ್ಸರ್ಗೆ ತಕ್ಕ ಕೆಲವರಿಗೆ ಕಿವಿಯಲ್ಲಿ ಮಾತಾಡಿದಾಗ ಕೇಳ್ತದೆ, ಕೆಲವರಿಗೆ ದೃಶ್ಯ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬೇರೆ ಬೇರೆ ಅನುಭವ ಆಗ್ತದೆ. ನೀವು ಹೇಳಿದ ಹಾಗೆ ಇನ್ನೊಂದು ಧ್ವನಿ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ, ಅದನ್ನ ಸೈಂಟಿಫಿಕಲಿ ವಿ ಕ್ಯಾನ್ ಆಲ್ಸೋ ಕಾಲ್ ಸ್ಕಿಜೋಫ್ರೀನಿಯಾ ಅಂತ ಹೇಳಿ. ಸ್ಕಿಜೋಫ್ರೀನಿಯಾ ಅಂತ ನಾವು ಅದನ್ನು ಹೇಳುವಾಗ ಇಲ್ಲ. ಅದಕ್ಕೆ ಕೆಲವು ಪರ್ಟಿಕ್ಯುಲರ್ ಮೆಜರ್ಸ್ ಇದೆ, ಪರ್ಟಿಕ್ಯುಲರ್ ಮೆಥಡ್ಸ್ ಇದೆ. ಅದನ್ನು ಸೈಕಾಲಜಿಸ್ಟ್ ಸೈಕ್ರೆಟಿಸ್ಟ್ ಅದನ್ನು ಇದು ಮಾಡಿ ಸ್ಕಿಜೋಫ್ರೇನಿಯಾ ಅಂತ ಡಯಾಗ್ನೈಸ್ ಮಾಡಿ ಹೇಳ್ಬೋದು ಹೊರತು ನಾವು ಹೇಳುವಾಗಿಲ್ಲ. ಯಾಕೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ OCD ಅಂತ, OCDಗೂ ಕ್ಲೀನಿನೆಸ್ಸಿಗೂ ತುಂಬ ವ್ಯತ್ಯಾಸ ಇದೆ. ಬಟ್ ಸ್ವಲ್ಪ ಕ್ಲೀನ್ನೆಸ್ ಜಾಸ್ತಿ ಇದೆ ಕೂಡ OCD ಅಂತ ಹೇಳ್ತಾರೆ, ನಾವು ಹೇಳುವಾಗಿಲ್ಲ. ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಓಕೆ, ಅದು ಕೂಡ ಮೈಂಡಿನ ಒಂದು, ಸ್ಕಿಜೋಫ್ರೇನಿಯಾ ಕೂಡ ಒಂದು ಮೈಂಡಿನ ಒಂದು ಹಂತವೇ ಅದು. ಓಕೆ, ಸೊ ಅದು ನಾನು ಹೇಳ್ತೆ ಅಲ್ಲ. ಅಂದರೆ ಮೈಂಡಿಗೆ, ನಮ್ಮ ಮೈಂಡೇ ನಮಗೆ ಇಲ್ಯೂಷನ್ ತೋರಿಸೋದು, ಮಾಯ ಅಂತ ಹೇಳೋದು ಅದನ್ನೇ. ಅದು ತೋರಿಸಿದಾಗ ಕೆಲವರು ಅಲ್ಲೇ ಸ್ಟಕ್ ಆಗ್ತಾರೆ. ನಾನು ದೇವರನ್ನು ನೋಡಿದೆ, ನನಗೆ ಕಾಳಿ ಬಂದು ಮಾತಾಡ್ತಾಳೆ, ನನ್ನ ಭೂತ ನೋಡಿದೆ, ಪ್ರೇತ ನೋಡಿದೆ. ಇದು ನಾವು ಸಿಂಪಲ್ಲಾಗಿ ಒಂದು ಕ್ಲಾಸಲ್ಲಿ ಕೂಡ ತೋರಿಸ್ತೇವೆ. ಇಷ್ಟು ಲೈಟ್ ಎಲ್ಲ ಇದ್ದರೆ ಕೂಡ ನಾವು ಎದುರು ಬೆಕ್ಕು ನಾಯಿ ಎಲ್ಲ ಬಂದಾಗೆ, ಹಾವು ಬಂದಾಗೆ ಎಲ್ಲ ತೋರಿಸ್ತೇವೆ ಅವರಿಗೆ. ಅದರರ್ಥ ಕಾಣೋದಿಲ್ಲ, ಮೈಂಡಿಗೆ ಆಗುವುದಾಗೆ. ಓಕೆ, ಅಲ್ಲಿ ಸ್ಟಕ್ ಆಗ್ತಾರೆ. ಸೊ ಸ್ಟಕ್ ಆಗದವ ಮಾತ್ರ ಅಧ್ಯಾತ್ಮದಲ್ಲಿ ಮುಂದೆ ಹೋಗಲಿಕ್ಕೆ ಆಗೋದು. ಇಲ್ಲದಿದ್ದರೆ ಅಲ್ಲೇ ಸ್ಟಕ್ ಆಗಿ ಕತೆ ಹೇಳ್ತಾ ಪುರಾಣ ಮಾಡ್ತಾ ಹೇಳೋದು. ಅವರದ್ದು ಅನುಯಾಯಿಗಳು ಬರ್ತಾರೆ, ಏನೇನು ಕತೆ ಹೇಳ್ತಾ ಇರ್ತಾರೆ. ಓಕೆ, ಸೊ ಅವಧೂತ ಲೆವೆಲಿಗೆ ಎಲ್ಲಿಗೆ ಹೋಗೋದು ಅಂತ ಹೇಳಿದರೆ, ನೀವು ಅದನ್ನು ಹುಡುಕ್ತಾ 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 ಒಂದು ಲೆವೆಲ್ಗೆ ಹೋಗ್ತಿರಲ್ವ, ಆಗ ನಿಮಗೆ ಗೊತ್ತಾಗ್ತದೆ. ನೀವು ಸೈಂಟಿಫಿಕಲ್ ಲೆವೆಲಲ್ಲಿ ಕೂಡ ಒಂದು ವಸ್ತುವನ್ನು, ಯಾವುದೇ ವಸ್ತು ತಗೊಳ್ಳಿ, ನೀವು ಅದರ ಒಳಗೆ ಹೋದರೆ ಅದರ ಮಾಲಿಕ್ಯೂಲ್ ಸಿಗ್ತದೆ, ಅದರ ಒಳಗೆ ಹೋದರೆ ಅದರ ಆಟಮ್ ಸಿಗ್ತದೆ, ಅದರೊಳಗೆ ಹೋದರೆ ಎಲೆಕ್ಟ್ರಾನ್ ಸಿಗ್ತದೆ, ಪ್ರೋಟಾನ್ ಸಿಗ್ತದೆ, ನ್ಯೂಟ್ರಾನ್ ಸಿಗ್ತದೆ, ಅದರೊಳಗೆ ಹೋದರೆ ಎಂಟಿ ಸ್ಪೇಸ್ ಇರ್ತದೆ, ನಂತರ ಕ್ವಾರ್ಕ್ಸ್ ಸಿಗ್ತದೆ. ನಂತರ ವಾಟ್ ನೆಕ್ಸ್ಟ್? ಏನಿದೆ ಒಳಗೆ? ಎನರ್ಜಿ ಮಾತ್ರ. ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರ್, ಹೌದಲ್ವಾ? ಸೊ ಎಲ್ಲ ಕಡೆ ಇರುವುದು ಎನರ್ಜಿ ಮಾತ್ರ. ನಮಗೆ ಇಲ್ಯೂಷನ್, ನಮ್ಮ ಪ್ರಪಂಚ, ಇದಕ್ಕೆ ಹೆಸರು ಪಂಚ ಅಂತ ಹೇಳಿದರೆ 5 ಇಂದ್ರಿಯಗಳಿಂದ ನಮಗೆ ಏನು ಅನುಭವ ಆಗ್ತದೆ ಅದು ಪ್ರಪಂಚ. ಇದನ್ನು ಶಂಕರಾಚಾರ್ಯರು ಹೇಳಿದ್ದು. ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಅಂತ ಹೇಳಿದರೆ ಏನು, ಅದು ಇದೆ ಅಲ್ವಾ, ಏನಿದೆ. ಅದಕ್ಕೆ ವೇದ ಹೇಳೋದು ತತ್ ಅಂತ. ಯಾವುದೇ ದೇವರು ಹೆಸರು ಹೇಳೋದಿಲ್ಲ ವೇದ. ತತ್ ಅಂತ ಹೇಳಿದ್ರೆ ಅದು ವಸ್ತು ಥರ ಹೇಳ್ತದೆ, ಅದು ಅಂತ. ಅದು ಏನಿದೆ ಅಲ್ವಾ, ಅದು ಮಾತ್ರ ಸತ್ಯ. ಅದು ಎನರ್ಜಿಯಾ? ಅದು ಹೆಸರು ಕೊಡಬಾರ್ದು ನೀವು. ನೋಡಿ, ಅದೇ ನಮ್ಮ ಸಮಸ್ಯೆ. ನಾಮ ಮತ್ತು ರೂಪ 2 ಬೇಕು ನಮಗೆ, ಹೆಸರು ಕೊಡಬಾರ್ದು. ಅದು ಉಪನಿಷತ್ತು ಹೇಳ್ತದೆ, ಅದು ಏನಂತ ಗೊತ್ತಿಲ್ಲ. ನೋಡಿ, ಅದು ಸ್ಪೆಷಲಿಟಿ. ವಿಜ್ಞಾತಂ ಅವಿಜಾನತಾಂ, ಅವಿಜಾನತಾಂ ವಿಜ್ಞಾನತಾಂ ಅಂತ ಹೇಳ್ತದೆ. ಯಾರಿಗೆ ಗೊತ್ತಿದೆಯಾ ಅವನಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ವೋ ಅವನಿಗೆ ಗೊತ್ತಿದೆ. ಯಾವಾಗ ಗೊತ್ತಿಲ್ಲ ಅಂತ ಆಗ್ತದೆ, ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ನೀವು ಕ್ವಶನ್, ನೀವು ದೇವರ ಹುಡುಕಟ್ಟು ಹೋಗ್ತೀವಿ. ದೇವರು ಇಲ್ಲಿದ್ದಾನೆ ಅಂತ ಹೇಳಿದರೆ ರೆಡಿಮೇಡು. ಒಬ್ಬ ಹೇಳ್ತಾನೆ ದೇವರು ಅಂತ ಹೇಳಿದರೆ ಇರೋದು ಒಬ್ಬನೇ, ಅವನು ಮಾತ್ರ ದೇವರು, ಉಳಿದವರೆಲ್ಲ ದೇವರಲ್ಲ ಅಂತ ಒಂದು ಧರ್ಮ ಹೇಳ್ತದೆ, ಹೌದಲ್ವಾ? ಮತ್ತೊಂದು ಧರ್ಮ ಹೇಳ್ತದೆ ದೇವರ ಮಗ ಮಾತ್ರ ಇರೋದು, ಮಗನನ್ನು ಅನುಸರಿಸಿದೆ ಮಾತ್ರ ನೀವು, ಮತ್ತೊಬ್ಬನದು ಮತ್ತೊಂದು ಹಾಗಾದರೆ ಎಲ್ಲರೂ ಸುಳ್ಳು ಅಂತ ಆಯ್ತಲ್ವಾ? ನಿಜವಾಗಿ ಒಂದಾಗಿದ್ದರೆ ಎಲ್ರಿಗೂ ಒಂದೇ ರೀತಿ ಕಾಣಬೇಕಿತ್ತಲ್ವಾ? ಸೊ ಬೇರೆ ಬೇರೆ ಯಾಕೆ ಕಾಣ್ತುಂಟು ಇಲ್ಲಿ, ಹೌದಲ್ವಾ? ನಿಜವಾಗಿ ಒಂದು ಸತ್ಯ ಸ್ವರ್ಗ ನರಕ ಅಂತ ಇರ್ತಿದ್ರೆ, ಈಗ ನಮ್ಮ ಹಿಂದೂಗಳಲ್ಲಿ ಯಾರಾದರೂ ಸತ್ತರೆ ಏನಾದರೂ ಆದರೆ ಸತ್ತು ಬದುಕಿದವರದ್ದು ಕತೆ ಎಲ್ಲ ಕೇಳಿರ್ತೀವಿ ನೀವು, ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ. ಅವ್ರು ಹೇಳ್ತಾರೆ, ಯಮದೂತರು ಬಂದರು, ನನ್ನನ್ನು ಹೇಳ್ಕೊಂಡು ಹೋದರು, ಅಲ್ಲಿ ವೈತರಣಿ ನದಿ ದಾಟಿದೆ, ಅದು ಮಾಡಿದೆ ಇದು ಮಾಡಿದೆ. ಓಕೆ, ಅಲ್ಲಿ ಫಾರಿನರ್ಸ್ ಇದೆಲ್ಲ ರೆಕಾರ್ಡ್ಸ್ ಆಗಿದೆ. ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏಂಜಲ್ಸ್ ಬರ್ತಾರೆ, ಇವರನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಜೀಸಸ್ ಕೂತಿದ್ರು, ಅಲ್ಲಿ ಕರ್ಕೊಂಡು
ಒಂದು ವೇಳೆ ಸ್ವರ್ಗ ನರಕ ಅಥವಾ ಜೀಸಸ್ ಗೀಸಸ್ ಇರ್ಬೇಕಿದ್ರೆ ಎಲ್ರಿಗೂ ಒಂದೇ ಅನುಭವ ಆಗ್ಬೇಕಿತ್ತಲ್ವಾ? ಸಿಂಪಲ್ ಲಾಜಿಕ್ ಅಲ್ವಾ ಅದು? ಬೇರೆ ಬೇರೆ ಯಾಕೆ ಆಗ್ತುಂಟು? ಇಲ್ಲಿ ಕುರುಡರು ಆನೆಯನ್ನು ಮುಟ್ಟಿದ್ದು ಎಲ್ಲರೂ. ಒಂದು ಕುರುಡರ ಊರಿಗೆ ಆನೆ ಬಂತಂತೆ, ಒಬ್ಬ ಹೋಗಿ ಸೊಂಡಿಲು ಮುಟ್ಟಿದ. ಆನೆ ಅಂತೇಳಿದರೆ ಹಾವಿನ ಥರ ಇದೆ, ಮತ್ತೊಬ್ಬ ಬಾಲ ಮುಟ್ಟಿದ ಆನೆ ಅಂತೇಳಿದರೆ ಹಗ್ಗದ ಥರ ಇದೆ, ಒಬ್ಬ ಹೊಟ್ಟೆ ಮುಟ್ಟಿದ ಆನೆ ಅಂತೇಳಿದರೆ ಬಂಡೆ ಥರ ಇದೆ, ಒಬ್ಬ ಕಾಲು ಮುಟ್ಟಿದ ಆನೆ ಅಂತೇಳಿದರೆ ಕಂಬದ ಥರ ಇದೆ, ಒಬ್ಬ ಕಿವಿ ಮುಟ್ಟಿದ ಆನೆ ಅಂತೇಳಿದರೆ ಮರದ ಥರ ಇದೆ. ಯಾರು ಸುಳ್ಳು ಹೇಳ್ತಾ ಇಲ್ಲ, ಬಟ್ ಯಾರು ಕೂಡ ಆನೆಯನ್ನು ನೋಡಲಿಲ್ಲ, ಭಾಗಗಳನ್ನು ನೋಡಿದ್ರು. ಇಲ್ಲಿ ಸ್ಟೋರಿ ಇರುವುದು. ಅರ್ಥ ಆಯ್ತಲ್ವಾ? ಸೊ ಈ ಹುಡುಕ್ತಾ 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 ಇದು ಯಾವಾಗ ಅರ್ಥ ಆಗ್ತದೆ ಅಲ್ವಾ, ಆಗ ಅರ್ಥ ಆದಾಗ ಮಾತು ಬರ್ತದೆ. ತತ್ವಮಸಿ, ತತ್ ಅದು ನೀನೇ ಆಗಿದ್ದೆ. ಹೌದಲ್ವಾ? ಇದನ್ನು ಹೇಳಿ ನಾನು ಹೇಳಿದಲ್ವ ಎಲ್ಲ ಎನರ್ಜಿ ಅಂತ. ಅದನ್ನು ಹೇಳಿದ್ದು ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ಎಲ್ಲ ಭೂತ, ಭೂತ ಅಂತ ಹೇಳಿದ್ರೆ ಮ್ಯಾಟರ್ಸ್. ಭೂತ ಅಂತ ಹೇಳಿ ಕನ್ನಡದ ಭೂತ ಅಲ್ಲ, ಮ್ಯಾಟರ್ಸ್ ಅಲ್ಲಿ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ಶಕ್ತಿ ರೂಪದಲ್ಲಿ ಯಾರಿದ್ದಾಳೆ, ಎನರ್ಜಿ ರೂಪದಲ್ಲಿ, ಅದು ನೀನು. ನಮಸ್ತಸ್ಯೆ ನಮಸ್ತಸ್ಯೆ ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಂಥ ಮಾತೆಲ್ಲ ನೋಡಿ, ಅರ್ಥ ಆಗದಿದ್ರೆ ಹೋಗುವುದಿಲ್ಲ ತಲೆಗೆ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಎಲ್ಲ ಭೂತಗಳೊಳಗಿರುವುದು ನಾನೇ. ಏಕೈವಾಹಂ ಜಗತ್ಯತ್ರ ದ್ವಿತೀಯಾಕ ಮಮಾಪರ. ದೇವಿ ಹೇಳುವುದು ಶುಂಭನಿಗೆ, ಏಕೈವಾಹಂ ಜಗತ್ಯತ್ರ, ನಾನು ಒಬ್ಬಳೇ ಇರೋದು ಇಡೀ ಎಲ್ಲ ಕಡೆ. ದ್ವಿತೀಯಾಕಾನಾಪರ, ಈ ಎರಡು ಎನ್ನುವುದು ಇಲ್ಲ. ಅದು ಅಹಂ ಅನ್ಸಲ್ವಾ? ಒಂದು ನಿಮಿಷ, ಅದು ಹೇಳುದು ನಾನು ಹೇಳುದಲ್ಲ, ಅದು ಏನಿದೆ ಅದು ಮಾತ್ರ ಇರುವುದು. ಅರ್ಥ ಉಂಟ? ನೀವು ಅದನ್ನು ಪುನಃ ನಾಮರೂಪಕ್ಕೆ ತರಬೇಡಿ. ಶುಂಭ ಇದನ್ನೇ ಕೇಳುದು. ಶುಂಭ ಏನು ಹೇಳ್ತಾನೆ, ನೀನು ದೊಡ್ಡ ಶಕ್ತಿವಂತ ಅಂತ ಹೇಳ್ತಿದ್ದೆ, ನೀನು ಇಷ್ಟು ಜನರನ್ನು ಒಟ್ಟಿಗೆ ಇಟ್ಕೊಂಡು ಮಾತ್ರಕರನ್ನು ಇಟ್ಕೊಂಡು ನನ್ನೊಟ್ಟಿಗೆ ಯುದ್ಧ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅಂದರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ. ಮೊದಲು ಎಲ್ಲ ಸೈನ್ಯ ಎಲ್ಲ ತಗೊಂಡು ಬಂದು ಅಟ್ಯಾಕ್ ಮಾಡಿದ್ದವನೇ. ಈಗ ಅವನದೆಲ್ಲ ಖಾಲಿ ಆಯ್ತಲ್ಲ, ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುದು. ಅಯ್ಯೋ ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ, ಜನ ಇಟ್ಕೊಂಡು ಅಂತ. ಈಗ ಕೂಡ ರಾಕ್ಷಸರ ಕೆಲಸ ಅದೇ. ಅರ್ಥ ಆಗ್ತುಂಟಲ್ವ ನಿಮ್ಗೆ? ಮೊದಲೇ ಅಟ್ಯಾಕ್ ಮಾಡುದು, ಮತ್ತೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುದು. ಓಕೆ, ಸೊ ಅವ ಹೇಳ್ತಾನೆ, ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದೀನಿ, ನೀನು ಇಷ್ಟು ಜನರನ್ನು ಇಟ್ಕೊಂಡು, ಧೈರ್ಯ ಇದ್ರೆ ನೀನು ಒಬ್ಬಳೆ ಬರಬೇಕಲ್ವ. ಆಗ ದೇವಿ ಹೇಳೋದು, ಏಕೇವಾಹಂ ಜಗತ್ಯತ್ರ ದ್ವಿತೀಯಾಕಾನ ಮಮಾಪರ. ನಾನು ಬಿಟ್ಟು ಬೇರೆ ಏನಿದೆ ಇಲ್ಲಿ? ಪಶ್ಯೇತ ದುಷ್ಟ, ನೋಡು ದುಷ್ಟ. ಮಹೇವ ವಿಶಂತ್ಯೋ ಮದ್ವಿಭೂತ. ಇದೆಲ್ಲ ನನ್ನದೇ ವಿಸ್ತಾರ ಅಂತ ಹೇಳಿದರೆ ಏನು ಪ್ರಿಮೋಡಿಕಲ್ ಮ್ಯಾಟರ್ ಇತ್ತು, ಏನು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಇತ್ತು, ಅದರಿಂದ ಬಿಗ್ ಬ್ಯಾಂಗ್ ಆಗಿ ಎಲ್ಲ ಬಂದದ್ದು ಒಂದರಿಂದ. ಹೌದಲ್ವಾ? ಅದೇ ವಿಕಾಸ ಆಗ್ತಾ ಮತ್ತೆ ಬಿಗ್ ಕ್ರಂಚ್ ಆಗ್ತದೆ, ಪುನಃ ಅಲ್ಲಿಗೆ ಹೋಗ್ತದೆ. ಹಾಗಾದರೆ ನಾನು ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಎಲ್ಲ. ಹಾಗಾದರೆ ನಮಗೆ ಡಿಫ್ರೆನ್ಸ್ ಯಾಕೆ ಬರ್ತುಂಟಂತ ಹೇಳಿದ್ರೆ, ಅಹಂ ನಮ್ಮಲ್ಲಿ ಏನಿದೆ ಅಲ್ವಾ, ನಾನು ಎನ್ನುವ ಒಂದು ಭಾವ, ಅದಕ್ಕೆ ಪ್ರಜ್ಞೆ ಅಂತ ಹೇಳೋದು. ಪ್ರಜ್ಞಾನಂ ಬ್ರಹ್ಮ. ಏನು ಒಂದೇ ಆಗಿತ್ತ, ಅದು ಬೇರೆ ಬೇರೆ ಆದಾಗ ತನ್ನ ಅಸ್ತಿತ್ವ ಬಂತು. ಅದಕ್ಕೆ ಹೇಳೋದು ಕ್ಷುದ್ರ ಮಿಶ್ರಾಣಿಯೋ ಬೀಜಾನಿ, ಆತ್ಮ ಬೀಜಗಳಂತೆ ಅಂತ ಹೇಳ್ತದೆ. ಯಾವಾಗ ಅಸ್ತಿತ್ವ ಬಂತ 5 ರೀತಿಯ ಕವರ್ ಬರ್ತದೆ ಅಂತೆ ನಮಗೆ. ಅನ್ನಮಯ ದೇಹ ಕಾಣುವುದು, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದಮಯದ ಲೆವೆಲ್ದಲ್ಲಿ ನಾವೆಲ್ಲ ಒಂದೇ. ಇದನ್ನೀಗ ನಿಮಗೆ ಅದೆಲ್ಲ ಹೇಳಿದರೆ ಆಗುವುದಿಲ್ಲ. ಅದು ಅಂದರೆ ಆ ಆನಂದಮಯ ಲೆವೆಲಲ್ಲಿ ಉಂಟಲ್ವ, ನಾವೆಲ್ಲ ಒಂದೇ. ಈಗ ನಿದ್ರೆಯಲ್ಲಿ ನೀವು ಎಚ್ಚರದಲ್ಲಿ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಬೇರೆಯವರ ಅನುಭವ ಬೇರೆ, ಹೌದಲ್ವಾ? ಸ್ವಪ್ನದಲ್ಲಿ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಹೌದಲ್ವಾ? ಎಲ್ಲ ಬೇರೆ ಬೇರೆ ಅನುಭವ. ಇನ್ನೊಂದು 3ನೇದು ಸುಷುಪ್ತಿ ಅಂತಿದೆ ಅಲ್ವಾ, ಡೀಪ್ ಸ್ಲೀಪು. ಅದರಲ್ಲಿ ಅನುಭವ ಒಂದೇ. ನಿಮ್ಮ ಮನೆಯಲ್ಲಿ ಯಾರಾದರೂ ಡೆತ್ ಆಗಿರಲಿ, ಒಬ್ಬನಿಗೆ ಒಂದು 50 ಕೋಟಿ ಸಾಲ ಇರಲಿ, ಒಬ್ಬನಿಗೆ ದೊಡ್ಡ ಥ್ರೆಟ್ ಇರಲಿ, ಏನು ಗೊತ್ತಿಲ್ಲ. ಚೇತೋಮುಖ ಪ್ರಾಜ್ಞಾ, ಖಾಲಿ ಚೇತೋಮುಖ, ಆನಂದವಾಗಿರ್ತಾನೆ. ಬೆಳಿಗ್ಗೆ ಎದ್ದಾಗ ಓಹ್ ಭಾರಿ ಒಳ್ಳೆ ನಿದ್ದೆ ಬಿತ್ತು, ಅಷ್ಟು ಮಾತ್ರ ಗೊತ್ತಿರುವುದು. ಅದು ಎಲ್ಲರ ಅನುಭವ ಒಂದೇ. ಎಚ್ಚರ ಆದಾಗ ದೇಹದ ಲೆವೆಲ್ಗೆ ಬಂದಾಗ ಗೊತ್ತಾಗು, ನನಗೆ ಇಷ್ಟು ಸಾಲ ಇದೆ, ನನಗೆ ಇದಿದೆ, ನನಗೆ ಪ್ರಾಬ್ಲಮ್ ಇದೆ, ಹೌದಲ್ವಾ? ಸೊ ಆ ಲೆವೆಲ್ ಆನಂದಮಯ ಕೋಶದಲ್ಲಿ ಎಲ್ಲರೂ ಒಂದೇ. ಬೇರೆ ಇದರಲ್ಲೆಲ್ಲ ಬೇರೆ 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 ಆಗೋದು. ಆ ಲೆವೆಲಿಗೆ ಮುಟ್ಟಿದಾಗ, ಅದು ಅರ್ಥ ಆದಾಗ ಅವ ಮತ್ತೆ ಪೂಜೆ ಮಾಡೋದಿಲ್ಲ, ಭಸ್ಮ ಹಾಕೋದಿಲ್ಲ, ರುದ್ರಾಕ್ಷಿ ಹಾಕೋದಿಲ್ಲ, ಏನು ಮಾಡೋದಿಲ್ಲ. ನಾನಿಲ್ಲ, ನಾವು ಉಳುಮಾನವರು, ಅದೊಂದು ಥರ ವಿಷಯ ಮಾತಾಡ್ತಿದ್ದೇನೆ. ಅರ್ಥ ಆಯ್ತಲ್ವಾ? ಅವರಿಗೆ ಏನು ಬೇಡ. ಯಾಕೆಂತ ಹೇಳಿದರೆ ಅವರಿಗೆ ಆ ಲೆವೆಲ್ಗೆ ಒಂದು ಆ ಲೆವೆಲಲ್ಲಿ ವೈಬ್ರೇಟ್ ಮಾಡ್ತಾ ಇದ್ದಾರೆ. ಆ ಲೆವೆಲ್ಗೆ ಬಂದಾಗ
ಬಸವಣ್ಣನವರು ಸಾಮಾಜಿಕ ಸುಧಾರಕರು. ಅಲ್ಲಮ ಪ್ರಭು ಹಾಗೆಲ್ಲ, ಅಲ್ಲಮ ಪ್ರಭು ಆ ಲೆವೆಲ್ಗೆ ಮುಟ್ಟಿದವ. ಬಸವಣ್ಣನವರು ಜನಿವಾರ ಧರಿಸಬೇಡಿ ಅಂತ ಹೇಳಿದ್ರು, ಲಿಂಗ ಧರಿಸಲಿಕ್ಕೆ ಹೇಳಿದ್ರು, ಶಿಫ್ಟ್ ಆದರು ಅಷ್ಟೇ. ಅಂದರೆ ಅವರ ಬಗ್ಗೆ ನಾವು ಮಾತಾಡೋದಂತಲ್ಲ, ಬಟ್ ಅಷ್ಟೇ ಆದದ್ದು, ಅದು ಶಿಫ್ಟ್ ಆದದ್ದು. ಜನಿವಾರದ ಬದಲು ಲಿಂಗ ಕೊಟ್ಟರು. ಬಟ್ ಅಲ್ಲಮ್ಮ ಆ ಲೆವೆಲಲ್ಲಿದ್ದಾನೆ. ಬಸವಣ್ಣನವರು ಒಂದು ದಿವಸ ಅಲ್ಲಮ್ಮನನ್ನು ಮೀಟ್ ಆಗಲಿಕ್ಕೆ ಬರ್ತಾ ಇದ್ದಾರೆ. ಬಂದು ಬಾಗಿಲು ಬಡಿತಾರೆ. ಅಲ್ಲಮ್ಮ ಬಾಗಿಲು ತೆಗೆದಿಲ್ಲ. ತುಂಬ ಹೊತ್ತಾದ ನಂತರ ಬಾಗಿಲು ತೆಗಿತಾನೆ, ಹೊರಗೆ ಬರ್ತಾನೆ. ಭಸ್ಮ ಇಲ್ಲ, ಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ, ಏನಿಲ್ಲ, ನಿಂತಿದ್ದಾನೆ. ಬಸವಣ್ಣನ ಏನಾಗಿದೆ ನಿಮಗೆ ಅಂತ ಕೇಳ್ತಾರೆ. ಆಗ ಅಲ್ಲಮ ಪ್ರಭು ಹೇಳ್ತಾರೆ, ದೇವ ಸತ್ತ, ಬ್ರಹ್ಮ ಹೊತ್ತ, ವಿಷ್ಣು ಕಿಚ್ಚನಿತ್ತ, ಸೂರ್ಯಚಂದ್ರರು ಕೊಳ್ಳಕ್ಕೆ ಹಾರಿದರು, ಗಂಗೆ ಗೌರಿಯರು ವಿಧವೆಯರಾದರು, ಸರಸ್ವತಿ ಓಲೆ ಕಳೆದುಕೊಂಡಳು, ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದೆ. ಎಂಥ ಮಾತು ನೋಡಿ, ಇದು ಭಾರತದಲ್ಲಿ ಮಾತ್ರ ಇಂಥ ಮಾತಾಡಲಿಕ್ಕೆ ಆಗೋದು, ಬಟ್ ನಮಗೆ ಹೋಗುದಿಲ್ಲ, ಎಲ್ಲ ಗೊತ್ತಿದೆ. ಬೇರೆ ದೇಶದಲ್ಲಿ ನೀವೇನಾದ್ರು ದೇವ ಸತ್ತ ಅಂತ ಹೇಳಿದ್ರೆ ಕಲ್ಲು ಹೊಡೆದು ಕೊಲ್ತಾರೆ. ಅಲ್ಲಮ್ಮ ಹೇಳುವುದು ದೇವ ಸತ್ತ, ಗಂಗೆ ಗೌರಿಯರು ಮುಂಡೆಯರಾದರು. ಎಂಥ ಮಾತು ನೋಡಿ ಅಂತ ಹೇಳಿದರೆ, ಯಾರನ್ನು ನಾನು ದೇವರು ಇದ್ದಾನೆ ಅಂತ ತಿಳ್ಕೊಂಡಿದ್ದೇನೆ ನಾವು ಇಲ್ಲ, ಈಗ ಆ ಲೆವೆಲ್ಗೆ ಹೋಗಿದ್ದಾರೆ ಅವರು. ಅರ್ಥ ಆಯ್ತಲ್ವಾ? ಸೂರ್ಯಚಂದ್ರರು ಕೊಳ್ಳಕ್ಕೆ ಹಾರಿದರು, ಕತ್ತಲೆ ಬೆಳಕು ಎಲ್ಲ ಹೊರಟೋಯ್ತು, ಎಲ್ಲ ನಾಟಕ. ಓಕೆ. ಗಂಗೆ ಗೌರಿಯರು ಮುಂಡೆಯರಾದರು. ಗಂಗೆ ಅಂತ ಹೇಳಿದರೆ ಪವಿತ್ರತೆ, ಅಪವಿತ್ರತೆ. ಅರ್ಥ ಆಯ್ತಲ್ವಾ? ಗೌರಿ ಶಕ್ತಿ, ನನ್ನಲ್ಲಿರುವ ಜ್ಞಾನ, ಇದೆಲ್ಲ. ಸರಸ್ವತಿ, ನನ್ನಲ್ಲಿರುವ ಜ್ಞಾನ, ಕಿವಿಯ ಓಲೆ ಅಂತೇಳಿ ಕಿವಿಯಿಂದ ಕೇಳಿದ ಜ್ಞಾನ ಅದು ಬಿದ್ದೋಯ್ತು. ಸರಸ್ವತಿ ಓಲೆ ಕಳೆದುಕೊಂಡಳು. ಅರ್ಥ ಆಯ್ತಲ್ವಾ? ಅದರಾಚೆಗೆ ಯಾರನ್ನು ನಾನು ಗುಹೇಶ್ವರ ಅಂತ ಹೇಳ್ತಾ ಇದ್ದೇನೆ, ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ. ಇದು ಅವಧೂತ ಲೆವೆಲ್. ಯೂಟ್ಯೂಬ್ ಅವಧೂತರಲ್ಲ. ಈ ಲೆವೆಲ್ಗೆ ಹೋದಾಗ ಅದು ಬರುವುದು, ಅದು ಒಂದು ಸ್ಥಿತಿ, ಅದು ನಾವು ಡಿಕ್ಲೇರ್ ಮಾಡೋದಲ್ಲ. ಬೇರೆ ಏನಾದರೂ ಇಚ್ಛೆ ಇದೆಯಾ? ಅದರ ಅರ್ಥ ಏನು? ಹಾಗಾದರೆ ಎಲ್ಲರೂ ಅದನ್ನು ಮುಟ್ಲಿಕ್ಕೆ ಆಗ್ತದ? ಮುಟ್ಟುವ ಅಗತ್ಯ ಇಲ್ಲ. ಉಪನಿಷತ್ತು ಹೇಳ್ತದೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಚುರಸ್ಯದಾರ ನಿಶಿತಾದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಉತ್ತಿಷ್ಠತ ಜಾಗ್ರತ, ಮೊದಲು ಏಳು, ನಂತರ ಎಚ್ಚರಾದ ನಂತರ ಹೇಳುವುದಲ್ವಾ? ಇದು ಹೇಳ್ತದೆ ಏಳು ನಂತರ ಎಚ್ಚರಿಕೆ. ಏನು ಏಳು ಅಂತ ಹೇಳಿದೆ? ಮೊದಲು ಸ್ಟಾರ್ಟ್ ಮಾಡು ಜರ್ನಿ, ನಂತರ ನಿಧಾನಕ್ಕೆ. ಈಗ ನೀವು ಬೆಂಗಳೂರಿಂದ ಬರುವಾಗ, ನಿಮಗೆ ಅಲ್ಲಿ ಬರುವಾಗ ಅಲ್ಲಿ ಶಿರಾಡಿ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ಆಗ ನಿಮಗೆ ಗೊತ್ತಾಗ್ತದೆ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಅಲ್ಲ, ಎಚ್ಚರ ಅಂತಲ್ಲ. ಈಗ ನಿಮಗೆ ಗೊತ್ತಿರ್ತದೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಾಗ ಯಾವ ಊರೆಲ್ಲ ಸಿಗ್ತದೆ. ಸೊ ನಿಮಗೆ ಒಂದು 5-6 ಊರು ಸಿಕ್ಕಿದ್ರೆ ಅರ್ಧ ಹತ್ರ ನೀವು ಸರಿಯಾದ ರೂಟಲ್ಲಿ ಹೋಗ್ತಾ ಇದ್ದೀರಾ ಅಂತ. ಮಂಗಳೂರು ಕೊನೆಗೆ ಸಿಗೋದು. ಸೊ ಈ ಅವಧೂತ ಸ್ಥಿತಿ ಕೊನೆಗೆ ಬರುವಂಥದ್ದು. ಬಟ್ ಆ ರೂಟ್ ನಿಮಗೆ ಕರೆಕ್ಟ್ ಗೊತ್ತಿದ್ದರೆ ಅಧ್ಯಾತ್ಮದ್ದು, ನಾನು ಸರಿ ಹೋಗ್ತಿದ್ದೇನೆ. ಇಲ್ಲದಿದ್ದರೆ ಕೆಲವರಿಗೆಲ್ಲ ದರ್ಶನ ಬರೋದು, ನಾನೇ ದೇವರು ಅಂತ ಹೇಳೋದು, ಕೆಲವರು ನಾನೇ ದೇವಮಾನವ ಅಂತ ಹೇಳೋದು, ಕೆಲವರು ನನ್ನ ಹತ್ರ ಬಂದು ಕಾಳಿ ಮಾತಾಡಿದ್ಲು, ನನ್ನ ಹತ್ರ ಬಂದು ಅವರು ಮಾತಾಡಿದರು. ಸಾಧನೆ ಮಾಡುವಾಗ ಮಾಮೂಲಿ. ಈಗ ನೀವು ಸಾಧನೆ ಮಾಡಿದರೆ ಕೂಡ ನಿಮಗೆ ಅನುಭವ ಆಗ್ತದೆ. ಅಲ್ಲಿ ಬಂದು ಹತ್ರ ಬಂದು ಕೂತಾಗೆ ಆಗ್ತದೆ, ಕಿವಿಯಲ್ಲಿ ಮಾತಾಡಿದಾಗೆ ಆಗ್ತದೆ, ಗೆಜ್ಜೆ ಸಪ್ಪಳಗೆ ಹೇಳ್ತದೆ. ಅದು ಎಲ್ಲಿಂದ ಆಗುವುದು? ನಮಗೆ ಏನು ಗೊತ್ತಿದೆ ಮೈಂಡ್ ಅದನ್ನು ಇಲ್ಯುಮಿನೇಟ್ ಮಾಡಿ ತೋರಿಸುವುದು. ಅದರ ಅರ್ಥ ಅದು ಸುಳ್ಳ ಅಲ್ಲ. ಎಲ್ಲರ ಅವರವರ ಅನುಭವ ಅದೇ. 5 ಇಂದ್ರಿಯಗಳಿಂದ ಏನು ಅನುಭವ ಆಗ್ತದೆ ಅದೇ ಅನುಭವ, ಉಳಿದದೆಲ್ಲ ಇಲ್ಯೂಷನ್. ಅದೇ. ಸೊ ಇದನ್ನ ನಮ್ಮ ಮೈಂಡ್ ಏನು ಹೇಳುತ್ತೋ ನಾವು ಅದನ್ನ ನಂಬಿಟ್ಟಿದ್ದೀವಿ. ದೇವರು ಇದ್ದಾನೆ ಇಲ್ವಾ ಆ ಥರದ್ದು ಅಲ್ಲದೆ ಹೋದ್ರು, ಇವಾಗ ನೀವು ಹೇಳಿದಾಗೆ ದೇವರಲ್ಲಿದ್ದಾನೆ ಅಂದ್ರೆ ಇಲ್ಲಿದ್ದಾನೆ ಅಂತ, ಅದು ಧರ್ಮ. ಅಲ್ಲ, ಧರ್ಮ ಮತ್ತು ಅಧ್ಯಾತ್ಮ ಬೇರೆ ಬೇರೆ. ನನಗೆ ದೇವರು ಅಂತ ಕೂಡಲೇ ಒಂದು ಪಾಸಿಟಿವ್ ಎನರ್ಜಿ ಅಷ್ಟೇ. ಇಲ್ಲ, ಅದು ನೀವು ಕೊಟ್ಟದ್ದು. ಅದನ್ನೇ ಹೇಳಿದ್ ನಾನು. ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇದೆ, ಅದೇ ದೇವರು. ಪಾಸಿಟಿವ್ ನೆಗೆಟಿವ್ ಅಂತಲ್ಲ, ಎನರ್ಜಿ ಮಾತ್ರ. ಎನರ್ಜಿಗೆ ಪಾಸಿಟಿವ್ ನೆಗೆಟಿವ್ ಅಂತಿಲ್ಲ. ಚಾಕುಗೆ ಚೂರಿಗೆ ಒಳ್ಳೆಯದು ಕೆಟ್ಟದಂತಿಲ್ಲ. ಅದನ್ನು ತರಕಾರಿ ಕಟ್ ಮಾಡ್ಬೋದು, ಆಪ್ರೇಷನ್ ಮಾಡ್ಬೋದು, ಒಳಗೆ ಕೂಡ ಹಾಕ್ಬೋದು ಯಾರಿಗಾದರೂ. ಸೊ ನೀವು ಅದನ್ನು ಯೂಸ್ ಮಾಡೋದು. ಅದಕ್ಕೆ ಹೇಳು, ತಂತ್ರದಲ್ಲಿ ನೋಡಿ, ತಂತ್ರದ ಕೆಲವೆಲ್ಲ ಏನು ಅದರಲ್ಲಿ ಕುಲಾಚಾರ ಇರ್ತದೆ, ವಾಮ ಮಾರ್ಗ ಅಂತ ಇರ್ತದೆ. ನಮಗೆ ಅದೆಲ್ಲ ವಿಲಕ್ಷಣವಾಗಿ ಕಾಣ್ತದೆ. ಹೆಣ್ಣಿನ ಮುಟ್ಟನ್ನು ಯೂಸ್ ಮಾಡಿ ಮಾಡುವವರಿದ್ದಾರೆ, ಮಗುವನ್ನು ಇದು ಮಾಡಿ ಬಲಿ ಕೊಡು, ಇಂಥದ್ದೆಲ್ಲ ಮಾಡ್ತಾರೆ, ವಿಲಕ್ಷಣ ಅಂತ ಕಾಣ್ತದೆ. ಬಟ್ ಅವರಿಗೆ ಯಾರು ಅದನ್ನು ಮಾಡಿದಾರಲ್ವ, ಅವರಿಗೆ ಅದು ಇದನ್ನು ಅವರಿಗೆ ಖಾಲಿ ಎನರ್ಜಿ ಮಾತ್ರ ಗೊತ್ತಿರೋದು. ಅದನ್ನು ನೀವು ಹೇಗೆ ಯೂಸ್ ಮಾಡ್ತೀರಿ ನಿಮ್ಮ ಬುದ್ಧಿ ಮೇಲೆ. ಅದಕ್ಕೆ ಅವರನ್ನು ಹೊರಗೆ ಇಟ್ಟರು ಸಮಾಜದಿಂದ ಅಷ್ಟೇ. ಸರಿ ತಪ್ಪು ಅಂತಿಲ್ಲ, ಯಾವುದು ಕೂಡ ಸರಿ ತಪ್ಪು ಅಂತಿಲ್ಲ, ಎಲ್ಲ ಸಮಾಜ ಮಾಡಿಕೊಂಡದು. ಹೌದಲ್ವಾ?
ಈಗ ನಮ್ಮ ಊರಲ್ಲಿ ಆದರೆ ಒಂದು ಸೀರೆ ಉಡುವುದು ಅಂತೇಳಿ ಸರಿ ಅಂತ ಲೆಕ್ಕ ಸಂಪ್ರದಾಯಸ್ಥರಲ್ಲಿ. ಕೇರಳಕ್ಕೆ ಹೋದರೆ ಸೆರಗ ಹಾಕುವುದಿಲ್ಲ, ಅದು ಅವರ ಸಂಪ್ರದಾಯ. ಈಗ ಹಾಕ್ತಾರೆ, ಅದು ಬೇರೆ ವಿಷಯ. ಕೇರಳದಲ್ಲಿ ಹಿಂದೆ ಸೆರಗ ಹಾಕಿದರೆ ಅವಳೆಲ್ಲ ಬಿಟ್ಟವಳು ಅಂತ ಲೆಕ್ಕ, ಹೌದಲ್ವಾ? ಇನ್ನು ನೀವು ಅಣ್ಣ ಮನೆಗೆ ಹೋದರೆ ಜಾರವಗಳು ಬಟ್ಟೆ ಆಗುದಿಲ್ಲ, ಅಲ್ಲಿ ಯಾರಾದರೂ ಅಂಡರ್ವೇರ್ ಹಾಕಿದರೆ ಅವಳೆಲ್ಲ ಬಿಟ್ಟವಳು, ಹೌದಲ್ವಾ? ಸೊ ಅದು ಅವರವರ ಕಲ್ಚರ್, ಅವರವರು ಮಾಡಿಕೊಂಡದ್ದು. ಇದಕ್ಕೂ ಏನು ಸಂಬಂಧ ಇಲ್ಲ. ಸಾಮಾಜಿಕವಾಗಿ ನೀವು ತಪ್ಪು ಮಾಡಿದರೆ ಸಮಾಜ ಅದನ್ನು ಏಟು ಮಾಡ್ತದೆ, ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟಾಗ್ತದೆ, ಕಾನೂನು ಇರ್ತದೆ, ಅದು ಬೇರೆ ವಿಷಯ. ಅದೇ ನೀವು ಋಷಿಮುನಿಗಳನ್ನು ಎಲ್ಲ ನೋಡಿದರೆ ಹಿಂದಿನದ್ದು, ನೀವು ತಿಳ್ಕೊಂಡಾಗ ಯಾರಿಲ್ಲ, ಎಲ್ಲಿಗೆ 3-4 ಮದುವೆ ಆಗಿದೆ, ಹೌದು ಹಾಂ, ಹೌದು, ಎಲ್ಲಿಗೆ ಮಕ್ಕಳಾಗಿದೆ, ಎಲ್ಲರೂ ಮಾತೆತ್ತಿದ್ರೆ ಶಾಪ ಕೊಡ್ತಿದ್ರು. ನಮಗೆಲ್ಲ ತಲೆಗೆ ಏನೊಂದು ಗುರೂಜಿ ಅಂತ ಹೇಳಿದ್ರೆ ಹೀಗೆ ಕೂತ್ಕೊಳ್ಬೇಕು, ಕೋಪ ಬರಬಾರ್ದು ಅವನಿಗೆ, ಅವನು ಮಾತಾಡಬಾರ್ದು ಯಾರ ಹತ್ರ, ಇದೆಲ್ಲ ನಮ್ಮ ತಲೆಯಲ್ಲಿ. ಯಾರನ್ನ ನಾವು ಸಪ್ತರ್ಷಿಗಳಂತ ಹೇಳ್ತೇವೆ, ಯಾರನ್ನು ಋಷಿಮುನಿಗಳಂತ ಹೇಳ್ತೇವೆ, ಅವರದ್ದು ಯಾರದ್ದು ಇದು ಸ್ಟೋರಿ ಇಲ್ಲ, ಕರೆಕ್ಟ್, ಹೌದಲ್ವಾ? ಸೊ ವಶಿಷ್ಠರಿಗೆ 100 ಮಕ್ಕಳಾಗಿದೆ. ಒಂದು ಕತೆ ಬರ್ತದೆ, ಅಲ್ಲಿ ವಶಿಷ್ಠರು ಹೋಗುವಾಗ ಅವ್ರು ಹೇಳ್ತಾರೆ, ನಾನು ಬ್ರಹ್ಮಚಾರಿ ಆಗಿದ್ರೆ ಈ ನದಿ ನನಗೆ ದಾರಿ ಬಿಡ್ಲಿ ಅಂತ. ಹತ್ತಿರದಲ್ಲಿ ಅರುಂಧತಿ ಇದ್ದಾಳೆ, ಹೆಂಡತಿ, ಅವಳಿಗೆ ಗೊತ್ತಿಲ್ಲ 100 ಮಗ ಆದದ್ದು ಹೇಗೆ ಅಂತ. ಸೊ ಅವಳಿಗೆ ಆಶ್ಚರ್ಯ ಆಗ್ತದೆ, ಇವರು ಯಾವ ರೀತಿ ಬ್ರಹ್ಮಚಾರಿ, ಬಟ್ ನದಿ ದಾರಿ ಬಿಡ್ತದೆ. ಅಂದ್ರೆ ಇದೆಲ್ಲ ಸಿಂಬಲಿಕ್ ಕತೆ ಅಂತ ಹೇಳಿದ್ರೆ, ಅವ್ರು ಬೇರೆ ಏನೋ ಹೇಳಲಿಕ್ಕಿದ್ದಾರೆ ಬ್ರಹ್ಮಚಾರಿ ಅಂದ್ರೆ ಏನಂತ. 100 ಮಕ್ಕಳಾಗಿ ಕೂಡ ಅವ ಬ್ರಹ್ಮಚಾರಿ ಆಗಿದ್ದಾನೆ, ನದಿ ದಾರಿ ಬಿಟ್ಟದ್ದು ಅದಕ್ಕೆ ಪ್ರೂಫು. ಬಟ್ ನಮ್ಮದೆಲ್ಲ ಅದು ಕಾನ್ಸೆಪ್ಟ್ ಬಂದಾಗಿದೆ ಸಾವಿರಾರು ವರ್ಷದಿಂದ. ಸೊ ಅಷ್ಟೇ ವಿಷಯ. ಆದ್ದರಿಂದ ನಮಗೆ ಕನ್ಫ್ಯೂಷನ್. ಒಳಗೆ ಹೋದರೆ ಅದು ಅರ್ಥ ಮಾಡಿಕೊಂಡ್ರೆ, ಅದೇ ಹೇಳಿದಲ್ಲ, ತತ್ವಮಸಿ, ಅದು ನೀನೇ, ಯಾವುದನ್ನು ನೀನು ಹುಡುಕ್ತಾ ಇದ್ಯಾ ಅದು ನೀನೇ. ಅಹಂ ಬ್ರಹ್ಮಾಸ್ಮಿ, ನಾನೇ ಅದು. ಶಿವೋಹಂ ಈಶಾವಾಸ್ಯಮಿದಂ ಸರ್ವಂ, ಅಯಮಾತ್ಮ ಬ್ರಹ್ಮ, ಇದೆಲ್ಲ ಬಂದದ್ದು ವೇದಗಳಲ್ಲಿ ಇದೆ ವಿಷಯ. ಸೊ ಅಷ್ಟೇ.